So, hi everyone. In this particular session, we shall try to cover a topic called as threading issues. So, when it comes to threads, what are all the different types of issues you need to encounter? ಏನೆಲ್ಲ ಇಶ್ಯೂಸ್ಗಳನ್ನ ಫೇಸ್ ಮಾಡಬೇಕು ಥ್ರೆಡ್ ಕಾನ್ಸೆಪ್ಟ್ ಬಂದಾಗ, ಪರ್ಟಿಕ್ಯುಲರ್ಲಿ ಮಲ್ಟಿ ಥ್ರೆಡ್ಡಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ವಾಟ್ ಆರ್ ಆಲ್ ದ ಇಶ್ಯೂಸ್ ಯು ನೀಡ್ ಟು ಫೇಸ್ ಅನ್ನೋದನ್ನ ಈ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ ಸೆಷನ್ ಅಲ್ಲಿ ಕವರ್ ಮಾಡೋದು. ಸೊ ದಿಸ್ ಆರ್ ದ ಕಂಟೆಂಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ ಸೆಷನ್ಸ್. ಫಸ್ಟ್ ಒನ್, ಫೋರ್ಕ್ ಅಂಡ್ ಎಕ್ಸಿಕ್ ಸಿಸ್ಟಮ್ ಕಾಲ್ಸ್. ಇದ್ರ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು. ಕ್ಯಾನ್ಸಲೇಷನ್ ಆಫ್ ಎ ಪರ್ಟಿಕ್ಯುಲರ್ ಥ್ರೆಡ್. ಒಂದು ಥ್ರೆಡ್ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಯಾವ ರೀತಿ ಕ್ಯಾನ್ಸಲೇಷನ್ ಮಾಡ್ಬೋದು. ಏನಾದ್ರು ಇವೆಂಟ್ಸ್ಗಳು ಜನರೇಟ್ ಆಯ್ತು ಅಂದಾಗ ಆ ಇವೆಂಟ್ನೇ ಸಿಗ್ನಲ್ ಅಂತ ಕರಿತೀನಿ. ಆ ಸಿಗ್ನಲ್ಸ್ ಎಲ್ಲಾನು ಹ್ಯಾಂಡಲ್ ಮಾಡೋದು ಹೇಗೆ. ಯೂಸರ್ ಥ್ರೆಡ್ಸ್ಗಳು ಏನಿರುತ್ತೆ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ಥ್ರೆಡ್ ಪೂಲ್. ಸೊ ಈ ಥ್ರೆಡ್ ಪೂಲ್ ಯೂಸರ್ ಥ್ರೆಡ್ಸ್ನ ಹೆಂಗೆ ಮೇಂಟೈನ್ ಮಾಡೋದು. ಈಚ್ ಪರ್ಟಿಕ್ಯುಲರ್ ಥ್ರೆಡ್ಗೆ ಏನ್ ಇನ್ಫಾರ್ಮೇಶನ್ ನಾನು ಸ್ಟೋರ್ ಮಾಡ್ತಾ ಇರ್ತೀನಿ. ಅಂಡ್ ದ ಲಾಸ್ಟ್ ಥಿಂಗ್, ಯೂಸರ್ ಥ್ರೆಡ್ಸ್ಗಳು ಕರ್ನಲ್ ಥ್ರೆಡ್ಸ್ಗೆ ಮ್ಯಾಪ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು. ಥ್ರೆಡಿಂಗ್ ಮಾಡಲ್ಸ್ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ದೇರ್ ಆರ್ ಡಿಫ್ರೆಂಟ್ ಥ್ರೆಡಿಂಗ್ ಮಾಡಲ್ಸ್, 1 to 1, ಮೆನಿ ಟು 1, ಮೆನಿ ಟು ಮೆನಿ ಅಂತ ಡಿಫ್ರೆಂಟ್ ಥ್ರೆಡಿಂಗ್ ಮಾಡಲ್ಸ್ ಐತೆ. ಸೊ ಅಲ್ಲಿ ಯೂಸರ್ ಥ್ರೆಡ್ಸ್ ಏನಿದೆ ದಟ್ ವಾಸ್ ಗೆಟಿಂಗ್ ಮ್ಯಾಪ್ ಟು ಕರ್ನಲ್ ಥ್ರೆಡ್ಸ್, ಬಿಕಾಸ್ ನೀವು ಪ್ರೋಗ್ರಾಮ್ ಅಲ್ಲಿ ಬರೆಯೋದು ಯೂಸರ್ ಲೆವೆಲ್ ಥ್ರೆಡ್ಸ್, ಬಟ್ ಆಕ್ಚುಯಲ್ ಆಗಿ ಎಕ್ಸಿಕ್ಯೂಟ್ ಆಗೋದು CPU ಕರ್ನಲ್ ಥ್ರೆಡ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಈ ತರ ಮ್ಯಾಪಿಂಗ್ ಎಲ್ಲ ಮಾಡೋದು ಆಪರೇಟಿಂಗ್ ಸಿಸ್ಟಮ್ ಕೆಲಸ. ಯಾವ ಯೂಸರ್ ಲೆವೆಲ್ ಥ್ರೆಡ್ ಯಾವ ಕರ್ನಲ್ ಥ್ರೆಡ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಅದನ್ನೆಲ್ಲ ಶೆಡ್ಯೂಲರ್ ಆಕ್ಟಿವೇಶನ್ಸ್ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಮಾಡ್ಕೋತೀರ. ಸೊ ದಿಸ್ ಆರ್ ದ 6 ಕಾನ್ಸೆಪ್ಟ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಥ್ರೆಡಿಂಗ್ ಇಶ್ಯೂಸ್. ಥ್ರೆಡಿಂಗ್ ಇಶ್ಯೂಸ್ ರಿಲೇಟೆಡ್ these are the 6 concepts you need to understand. Now we shall go into the details of each of the concepts. So the first concept is fork and exec system calls. So these are the different threading issues. So ಈ ಫೋರ್ಕ್ ಮತ್ತೆ ಎಕ್ಸಿಕ್ ಸಿಸ್ಟಮ್ ಕಾಲ್ಸ್ ರಿಲೇಟೆಡ್ ಏನ್ ಥ್ರೆಡಿಂಗ್ ಇಶ್ಯೂ ನಿಮ್ಗೆ ಬರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಯೂಸೇಜ್ ಆಫ್ ಫೋರ್ಕ್ ಸಿಸ್ಟಮ್ ಕಾಲ್? ಫೋರ್ಕ್ ಸಿಸ್ಟಮ್ ಕಾಲ್ ಯೂಸೇಜ್ ಏನು? Using fork system call, you can create a separate duplicate process. For example, ನನ್ನ ಹತ್ರ ಒಂದು ಪೇರೆಂಟ್ ಪ್ರೋಸೆಸ್ ಇದೆ. ಆ ಪೇರೆಂಟ್ ಪ್ರೋಸೆಸ್ ಫೋರ್ಕ್ ಸಿಸ್ಟಮ್ ಕಾಲ್ ಮಾಡಿದ್ರೆ ಅವಾಗ ಒಂದು ಸಪರೇಟ್ ಡೂಪ್ಲಿಕೇಟ್ ಪ್ರೋಸೆಸ್ ಕ್ರಿಯೇಟ್ ಆಗುತ್ತೆ. ಇನ್ನೂ ಡೀಟೇಲ್ ಆಗಿ ಹೇಳೋದಾದ್ರೆ, ಈಗ ಪ್ರೋಸೆಸ್ ಎ ಅಂತ ಒಂದು ಪ್ರೋಸೆಸ್ ಇದೆ ಅಂತ ಅನ್ಕೊಳ್ಳಿ. ಪ್ರೋಸೆಸ್ ಎ, ಆ ಪ್ರೋಸೆಸ್ ಎ ಫೋರ್ಕ್ ಅನ್ನೋ ಸಿಸ್ಟಮ್ ಕಾಲ್ ಮಾಡ್ತು. ಕಾಲ್ ಮಾಡಿದಾಗ ಪ್ರೋಸೆಸ್ ಬಿ ಅಂತ ಒಂದು ಸಪರೇಟ್ ಡೂಪ್ಲಿಕೇಟ್ ಪ್ರೋಸೆಸ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ದ ಯೂಸೇಜ್ ಆಫ್ ಫೋರ್ಕ್ ಸಿಸ್ಟಮ್ ಕಾಲ್. Multi-threaded environmentally, what do you mean by multi-thread? In a single process there will be many number of threads that will be doing multiple tasks simultaneously. ಒಂದು ಸಿಂಗಲ್ ಪ್ರೋಸೆಸ್ ಅಲ್ಲಿ ಮಲ್ಟಿಪಲ್ ನಂಬರ್ ಆಫ್ ಥ್ರೆಡ್ಸ್ ಇರುತ್ತೆ. ಮಲ್ಟಿಪಲ್ ಥ್ರೆಡ್ಸ್ ಗಳು ಸಪರೇಟ್ ಟಾಸ್ಕ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇರುತ್ತೆ. ಇದೇ ಮಲ್ಟಿ ಥ್ರೆಡಿಂಗ್ ಎನ್ವೈರನ್ಮೆಂಟ್. ಆ ತರ ಎನ್ವೈರನ್ಮೆಂಟ್ ಅಲ್ಲಿ ನಿಮ್ದು ಯೂನಿಕ್ಸ್ ಸಿಸ್ಟಮ್ ಏನಿದೆ, ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ ಅವು 2 ಡಿಫ್ರೆಂಟ್ ವರ್ಷನ್ಸ್ ಆಫ್ ಫೋರ್ಕ್ ನ ರನ್ ಮಾಡ್ತವೆ. 2 ಡಿಫ್ರೆಂಟ್ ವರ್ಷನ್ಸ್ ಆಫ್ ಫೋರ್ಕ್ ನ ರನ್ ಮಾಡ್ತವೆ. ಏನು 2 ಡಿಫ್ರೆಂಟ್ ವರ್ಷನ್ಸ್ ಆಫ್ ಫೋರ್ಕ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಪ್ರೋಸೆಸ್ ಎ ಅಲ್ಲಿ 3 ಥ್ರೆಡ್ ಇತ್ತು ಅಂತ ಅನ್ಕೊಳ್ಳೋದ. A1, A2, A3. ಪ್ರೋಸೆಸ್ ಎ ಅಲ್ಲಿ 3 ಥ್ರೆಡ್ಸ್ ಇದೆ, A1, A2, A3. ಈಗ A3 ಥ್ರೆಡ್ ಫೋರ್ಕ್ ಅನ್ನೋ ಸಿಸ್ಟಮ್ ಕಾಲ್ ಮಾಡ್ತು. ಯಾವ ಥ್ರೆಡ್? A3 ಥ್ರೆಡ್ ಫೋರ್ಕ್ ಅನ್ನೋ ಸಿಸ್ಟಮ್ ಕಾಲ್ ಮಾಡ್ತು. ಅವಾಗ ಒಂದು ಹೊಸ ಬಿ ಅನ್ನೋ ಪ್ರೋಸೆಸ್ ಕ್ರಿಯೇಟ್ ಆಗುತ್ತೆ. ಪ್ರೋಸೆಸ್ ಬಿ ಅಂತ ಕ್ರಿಯೇಟ್ ಆಗುತ್ತೆ. ಆ ಪ್ರೋಸೆಸ್ ಬಿ ಅಲ್ಲೋ ಎಲ್ಲಾ ಥ್ರೆಡ್ ಗಳನ್ನು ನಾನು ಡೂಪ್ಲಿಕೇಟ್ ಮಾಡ್ತೀನಿ. ಎ ಅಲ್ಲಿರೋ ಪ್ರೋಸೆಸ್ ಎಲ್ಲಾ ಥ್ರೆಡ್, ದಟ್ ಮೀನ್ಸ್ A1, A2, A3 ಎಲ್ಲಾನು ಡೂಪ್ಲಿಕೇಟ್ ಮಾಡಿ ಇಲ್ಲಿ B1, B2, B3 ಅಂತ ಕ್ರಿಯೇಟ್ ಆಗುತ್ತೆ. ಇದು 1 ವರ್ಷನ್ ಆಫ್ ಫೋರ್ಕ್. ಸೆಕೆಂಡ್ ವರ್ಷನ್ ಆಫ್ ಫೋರ್ಕ್ ಹೆಂಗಾಗುತ್ತೆ ಅಂದ್ರೆ,
ಪ್ರೋಸೆಸ್ ಎ ಅಲ್ಲಿ ಎಷ್ಟು ಥ್ರೆಡ್ ಇದೆ? 3. ಯಾವ್ದು? A1, A2, A3. ಈ A3 ಥ್ರೆಡ್ ಫೋರ್ಕ್ ಸಿಸ್ಟಮ್ ಕಾಲ್ ನ ಕಾಲ್ ಮಾಡಿದಾಗ ಪ್ರೋಸೆಸ್ ಬಿ ಕ್ರಿಯೇಟ್ ಆಯ್ತು. ನಾನು ಸೆಕೆಂಡ್ ವರ್ಷನ್ ಅಲ್ಲಿ ನಾನು ಯಾವ ಥ್ರೆಡ್ ಫೋರ್ಕ್ ನ ಕಾಲ್ ಮಾಡ್ತೋ ಆ ಥ್ರೆಡ್ ನ ಮಾತ್ರ ಡೂಪ್ಲಿಕೇಟ್ ಮಾಡ್ಕೋತೀನಿ. ಐ ವಿಲ್ ಡೂಪ್ಲಿಕೇಟ್ ಓನ್ಲಿ A3 ಥ್ರೆಡ್. So these are the two types of version you can use with fork system call. ಇದು ಹೆಂಗೆ ಅಂತ ನೀಟಾಗಿ ಒಂದು ಟೆಕ್ಸ್ಟ್ ಮುಖಾಂತರ ಬರೋದು ತೋರಿಸ್ತೀನಿ. ಲೆಟ್ ಅಸ್ ಸಿ ಹೌ ಇಟ್ ಹ್ಯಾಪನ್ಸ್ ಅನ್ನೋದನ್ನ ಒಂದು ಟೆಕ್ಸ್ಟ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. Two versions. There are two versions of fork. First of all, why you need fork? Fork is a system call. It is used to create a separate duplicate process. First version. Process A as 3 threads ಅಂತ ಅನ್ಕೊಳ್ಳೋದು. Process A ಅಲ್ಲಿ ಎಷ್ಟು ಥ್ರೆಡ್ಸ್ ಇದೆ? 3 ಥ್ರೆಡ್ಸ್ ಇದೆ. ಯಾವ್ದು? A1, A2 and A3. ಓಕೆನಾ? ಈಗ ಫಸ್ಟ್ ವರ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೇನೆ ನೋಡಿ. ಫಸ್ಟ್ ವರ್ಷನ್ ಅಲ್ಲಿ A3 ಥ್ರೆಡ್ ಕಾಲ್ಸ್ ಫೋರ್ಕ್. A3 ಥ್ರೆಡ್ ಫೋರ್ಕ್ ನ ಕಾಲ್ ಮಾಡುತ್ತೆ. ಅವಾಗ ಏನಾಗುತ್ತೆ? A3 ಥ್ರೆಡ್ ಫೋರ್ಕ್ ಕಾಲ್ ಮಾಡುವಾಗ ಇಟ್ ಕ್ರಿಯೇಟ್ಸ್ ಪ್ರೋಸೆಸ್ ಬಿ ಕ್ರಿಯೇಟ್ ಆಗುತ್ತೆ. ಓಕೆನಾ? ಇಲ್ಲಿ this process will duplicate ಈ process will duplicate this process will duplicate A1, A2 and A3. A process ಇಲ್ಲೋ 3 ಥ್ರೆಡ್ಸ್ ನು ಡೂಪ್ಲಿಕೇಟ್ ಮಾಡುತ್ತೆ. ಯಾವ್ದ್ಯಾವ್ದಕ್ಕೆ? ಇಂಟು B1, B2 and B3. This is the first version. ಅರ್ಥ ಆಯ್ತಾ? ಒಂದು ಏನೋ ಪ್ರೋಸೆಸ್ ಅಲ್ಲಿ 3 ಥ್ರೆಡ್ಸ್ ಇದೆ, A1, A2, A3. ಆ 3 ಥ್ರೆಡ್ ಅಲ್ಲಿ A3 ಥ್ರೆಡ್ ಫೋರ್ಕ್ ಅನ್ನೋ ಸಿಸ್ಟಮ್ ಕಾಲ್ ನ ಕಾಲ್ ಮಾಡುತ್ತೆ. ಅವಾಗ ಪ್ರೋಸೆಸ್ ಬಿ ಕ್ರಿಯೇಟ್ ಆಗುತ್ತೆ. ಅಂತ ಸಿಚುಯೇಷನ್ ಅಲ್ಲಿ ಫಸ್ಟ್ ವರ್ಷನ್ ಅಲ್ಲಿ ಈ ಪ್ರೋಸೆಸ್ ಬಿ ಒಳಗೆ ಎ ಪ್ರೋಸೆಸ್ ಅಲ್ಲಿರೋ 3 ಥ್ರೆಡ್ ಗಳು ಡೂಪ್ಲಿಕೇಟ್ ಆಗುತ್ತೆ. A1, A2, A3, B1, B2, B3 ಅಂತ ಡೂಪ್ಲಿಕೇಟ್ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ವರ್ಷನ್. ಸೆಕೆಂಡ್ ವರ್ಷನ್ ಏನು ಅಂದ್ರೆ A3 ಥ್ರೆಡ್ ಏನಿದೆ, ಇಟ್ ಕಾಲ್ಸ್ ಫೋರ್ಕ್. A3 ಥ್ರೆಡ್ ಫೋರ್ಕ್ ನ ಕಾಲ್ ಮಾಡುತ್ತೆ. ಅವಾಗ ಇಟ್ ಕ್ರಿಯೇಟ್ಸ್ ಪ್ರೋಸೆಸ್ ಬಿ ತಾನೆ, ಕರೆಕ್ಟ್ ತಾನೆ? ಫೋರ್ಕ್ ಕೆಲಸ ಏನು? ಟು ಕ್ರಿಯೇಟ್ ಎ ಡೂಪ್ಲಿಕೇಟ್ ಪ್ರೋಸೆಸ್. ಇಟ್ ಕ್ರಿಯೇಟ್ಸ್ ಪ್ರೋಸೆಸ್ ಬಿ, ಬಟ್ ಪ್ರೋಸೆಸ್ ಬಿ will duplicate only A3 ಥ್ರೆಡ್. ಯಾವ ಥ್ರೆಡ್ ಫೋರ್ಕ್ ನ ಕಾಲ್ ಮಾಡಿತ್ತು ಅದನ್ನ ಮಾತ್ರ ಡೂಪ್ಲಿಕೇಟ್ ಮಾಡುತ್ತೆ. ಸೊ ಇದು ಸೆಕೆಂಡ್ ವರ್ಷನ್. ಅರ್ಥ ಆಯ್ತಾ ಈಗ ಡೀಟೇಲ್ ಆಗಿ? ವಿಚ್ ಇಸ್ ಮೈ ಫಸ್ಟ್ ವರ್ಷನ್. ದೇರ್ ಆರ್ 2 ವರ್ಷನ್ಸ್ ಆಫ್ ಫೋರ್ಕ್. ದ ಫಸ್ಟ್ ವರ್ಷನ್ ಇಸ್ when there is a process A which has 3 threads, A1, A2, A3 ಥ್ರೆಡ್ ಫೋರ್ಕ್ ನ ಕಾಲ್ ಮಾಡಿದಾಗ ಇಟ್ ವಿಲ್ ಕ್ರಿಯೇಟ್ ಎ ಪ್ರೋಸೆಸ್ ಬಿ. ಈ ಬಿ ಪ್ರೋಸೆಸ್ ಅಲ್ಲಿ ಇಟ್ ವಿಲ್ ಡೂಪ್ಲಿಕೇಟ್ A1, A2, A3 ಥ್ರೆಡ್ಸ್ ಇಂಟು B1, B2, B3 ಥ್ರೆಡ್ಸ್. ಸೆಕೆಂಡ್ ವರ್ಷನ್ ಏನು? ಯುವರ್ A3 ಥ್ರೆಡ್ ವಿಲ್ ಕಾಲ್ ಫೋರ್ಕ್, ಬಟ್ ಸೆಕೆಂಡ್ ವರ್ಷನ್ ಅಲ್ಲಿ ಇಟ್ ಕ್ರಿಯೇಟ್ಸ್ ಪ್ರೋಸೆಸ್ ಬಿ, ಬಟ್ ಪ್ರೋಸೆಸ್ ಬಿ ವಿಲ್ ಡೂಪ್ಲಿಕೇಟ್ ಓನ್ಲಿ ದ A3 ಥ್ರೆಡ್. ಯಾವ ಥ್ರೆಡ್ ಫೋರ್ಕ್ ನ ಕಾಲ್ ಮಾಡಿತ್ತು ಆ ಥ್ರೆಡ್ ಮಾತ್ರ ಡೂಪ್ಲಿಕೇಟ್ ಮಾಡ್ಕೊಳ್ಳುತ್ತೆ B3 ಥ್ರೆಡ್. ಸೊ ಈ ತರ 2 ವರ್ಷನ್ಸ್ ಆಫ್ ಫೋರ್ಕ್ ನ ಯುನಿಕ್ಸ್ ಸಿಸ್ಟಮ್ಸ್ ಅಲ್ಲಿ ಮಲ್ಟಿ ಥ್ರೆಡ್ ಎನ್ವೈರನ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾವ ವರ್ಷನ್ ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ಕಷ್ಟದ ಕೆಲಸ. ದಟ್ ಈಸ್ ಎನ್ ಇಶ್ಯೂ, ದಟ್ ಈಸ್ ಎ ಥ್ರೆಡಿಂಗ್ ಇಶ್ಯೂ. ಸೊ ಇದು ವೆನ್ ಇಟ್ ಕಮ್ಸ್ ಟು ಫೋರ್ಕ್. ಈಗ ವೆನ್ ಇಟ್ ಕಮ್ಸ್ ಟು ಎಕ್ಸಿಕ್ ಸಿಸ್ಟಮ್ ಕಾಲ್ ಏನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋದನ್ನ ಅಬ್ಸರ್ವ್ ಮಾಡೋದು. ಫಸ್ಟ್ ಆಫ್ ಆಲ್ ಎಕ್ಸಿಕ್ ಸಿಸ್ಟಮ್ ಕಾಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಎಕ್ಸಿಕ್ ಸಿಸ್ಟಮ್ ಕಾಲ್ ಕೆಲಸ ಏನೋ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂದ್ರೆ ಎಕ್ಸಿಕ್ ಸಿಸ್ಟಮ್ ಕಾಲ್ ನ ಕಾಲ್ ಮಾಡ್ತೀವಿ. ಫಾರ್ ಎ ಪ್ರೋಸೆಸ್ ಟು ಗೆಟ್ ಎಕ್ಸಿಕ್ಯೂಟೆಡ್ ವಿ ಕಾಲ್ ಎಕ್ಸಿಕ್ ಸಿಸ್ಟಮ್ ಕಾಲ್. ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂದಾಗ ನಾವು ಎಕ್ಸಿಕ್ ಸಿಸ್ಟಮ್ ಕಾಲ್ ನ ಕಾಲ್ ಮಾಡ್ತೀವಿ, ಕರೆಕ್ಟ್ ತಾನೆ?
ಸೊ ಈ ಎಕ್ಸಿಟ್ ಸಿಸ್ಟಮ್ ಕಾಲ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇಫ್ ಎ ಥ್ರೆಡ್, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಥ್ರೆಡ್ ಎಕ್ಸಿಟ್ ಸಿಸ್ಟಮ್ ಕಾಲ್ ನ ಕಾಲ್ ಮಾಡ್ತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಬರೀತೀನಿ ನೀಟಾಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸಪೋಸ್ ಇಲ್ಲಿ ತರನೇ ಈಗ ಯುವರ್ A3 ಥ್ರೆಡ್ ಏನಿದೆ, ಇಟ್ ಕಾಲ್ಸ್ ಎಕ್ಸಿಟ್ ಸಿಸ್ಟಮ್ ಕಾಲ್ ಅಂತ ಅನ್ಕೊಳ್ಳೋದ. ಕಾಲ್ ಮಾಡ್ಬೇಕಾದ್ರೆ ಅಲ್ಲಿ ಪ್ಯಾರಾಮೀಟರ್ ನ ಸ್ಪೆಸಿಫೈ ಮಾಡ್ಬಿಡುತ್ತೆ, ಬ್ರಾಕೆಟ್ ಅಲ್ಲಿ ಪ್ಯಾರಾಮೀಟರ್ ಸ್ಪೆಸಿಫೈ ಮಾಡುತ್ತೆ. ಏನಂತ? ಎ ಅಂತ ಏನೋ ಪ್ರೋಸೆಸ್ ಪ್ಯಾರಾಮೀಟರ್ ನ ಸ್ಪೆಸಿಫೈ ಮಾಡುತ್ತೆ. ಅವಾಗ ದೇರ್ ಇಸ್ ನೋ ನೀಡ್ ಟು ಫರ್ದರ್ ಡೂಪ್ಲಿಕೇಟ್, ಬಿಕಾಸ್ ನೀವು ಪ್ಯಾರಾಮೀಟರ್ ನ ಇಲ್ಲೇ ಸ್ಪೆಸಿಫೈ ಮಾಡ್ತಾ ಇರೋದ್ರಿಂದ ಇಟ್ ವಿಲ್ ಇಂಪೋರ್ಟ್ ಆಲ್ ದ ಥ್ರೆಡ್ಸ್ ಆಫ್ ಎ. ಸೊ ದೇರ್ ಆರ್ 2 ವರ್ಷನ್ಸ್ ಇನ್ ಎಕ್ಸಿಕ್ ಅಲ್ಲೂ 2 ವರ್ಷನ್ಸ್ ಐತೆ. ಏನು? ಯಾವಾಗ ನೀವು ಇಫ್ ಎ ಥ್ರೆಡ್ ಇನ್ವೋಕ್ಸ್ ದ ಎಕ್ಸಿಟ್ ಸಿಸ್ಟಮ್ ಕಾಲ್, the program specified in the parameter to execute, the program specified in the parameter to execute replace the entire process including the threads. For example, ಇಲ್ಲಿ ನಾನು B process ಅಂತ ಕೊಟ್ಟೆ. ಸೊ ದಟ್ ಮೀನ್ಸ್ ಇದ್ರ ಅರ್ಥ ಏನು ಅಂದ್ರೆ, ಈ ಫಸ್ಟ್ ನೀವಾಗ್ಲೇ ಫೋರ್ಕ್ ಮಾಡಿ ಬಿ ಪ್ರೋಸೆಸ್ ನ ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತೀರಾ, ಫೋರ್ಕ್ ಆಪರೇಷನ್ ಆಗಿದೆ. ಈಗ A3 ಥ್ರೆಡ್ ಎಕ್ಸಿಕ್ ಆಫ್ ಬಿ ಅಂತ ಕೊಟ್ಟಾಗ ಆಗ ಬಿ ಪ್ರೋಸೆಸ್ ಅಲ್ಲಿರೋ ಬಿ ಪ್ರೋಸೆಸ್ ರೀಪ್ಲೇಸ್ ಆಗುತ್ತೆ. ಇಲ್ಲಿವರೆಗೂ ನಿಮ್ದು ಎ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಯಾವಾಗ A3 ಥ್ರೆಡ್ ಎಕ್ಸಿಕ್ ಆಫ್ ಬಿ ಅಂತ ಕೊಡುತ್ತೆ, ಅವಾಗ ಎ ಪ್ರೋಸೆಸ್ ಬದಲು ಬಿ ಪ್ರೋಸೆಸ್ ಬಂದು ಕೂತ್ಕೊಳ್ಳುತ್ತೆ. ಐ ಕ್ಯಾನ್ ರೈಟ್ ದಟ್ ಹಿಯರ್. ಆಫ್ಟರ್ ದಿಸ್ ಎ ಪ್ರೋಸೆಸ್ will be replaced with B process, because ನೀವು ಎಕ್ಸಿಟ್ ಸಿಸ್ಟಮ್ ಕಾಲ್ ಪ್ಯಾರಾಮೀಟರ್ ಅಲ್ಲಿ ಬಿ ಅಂತ ಒಂದು ಪ್ರೋಸೆಸ್ ಪಾಸ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ನಿಮ್ಗೆ ಆ ಎಕ್ಸಿಟ್ ಸಿಸ್ಟಮ್ ಕಾಲ್ ಅಲ್ಲಿ ಏನ್ ಪ್ಯಾರಾಮೀಟರ್ ಪಾಸ್ ಮಾಡಿದೀರಾ ಆ ಪ್ಯಾರಾಮೀಟರ್ ಬಂದ್ ಕೂತ್ಕೊಳ್ಳುತ್ತೆ. ಈ ಎಕ್ಸಿಟ್ ಸಿಸ್ಟಮ್ ಕಾಲ್ ಅಲ್ಲೂ ಸಹ ದೇರ್ ಆರ್ 2 ಡಿಫ್ರೆಂಟ್ ವರ್ಷನ್ಸ್. ಎಕ್ಸಿಟ್ ಸಿಸ್ಟಮ್ ಕಾಲ್ ಅಲ್ಲೂ ಸಹ 2 ಡಿಫ್ರೆಂಟ್ ವರ್ಷನ್ಸ್ ಇದೆ. ಫಸ್ಟ್ ವರ್ಷನ್ ಯಾವುದು ಅಂದ್ರೆ, ಈ ಎಕ್ಸಿಟ್ ಸಿಸ್ಟಮ್ ಕಾಲ್ ಏನಿದೆ, ಇಫ್ ಯು ಕಾಲ್ ಯುವರ್ ಎಕ್ಸಿಟ್ ಸಿಸ್ಟಮ್ ಕಾಲ್ ಇಮಿಡಿಯೇಟ್ಲಿ ಆಫ್ಟರ್ ಫೋರ್ಕಿಂಗ್ ಆದ ತಕ್ಷಣ ಎಕ್ಸಿಟ್ ಸಿಸ್ಟಮ್ ಕಾಲ್ ನ ಕಾಲ್ ಮಾಡಿದ್ರೆ, ಅವಾಗ ಡೂಪ್ಲಿಕೇಟಿಂಗ್ ಆಲ್ ದ ಥ್ರೆಡ್ಸ್ ಇಸ್ ಅನ್ನೆಸೆಸರಿ. ಬಿಕಾಸ್ ಏನಕ್ಕೆ ಡೂಪ್ಲಿಕೇಟಿಂಗ್ ಆಲ್ ದ ಥ್ರೆಡ್ಸ್ ಇಸ್ ಅನ್ನೆಸೆಸರಿ? ಫೋರ್ಕ್ ನ ಅವಾಗ ತಾನೇ ಫೋರ್ಕ್ ಮಾಡಿರ್ತೀರಾ. ಸೊ ಫೋರ್ಕ್ ಆದ ತಕ್ಷಣ, ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಥ್ರೆಡ್ ಫೋರ್ಕ್ ಮಾಡಿದ ತಕ್ಷಣ ಬಿ ಪ್ರೋಸೆಸ್ ಕ್ರಿಯೇಟ್ ಆಯ್ತು. ಕ್ರಿಯೇಟ್ ಆದ ತಕ್ಷಣ ಎ ಥ್ರೆಡ್ ಎಕ್ಸಿಟ್ ಕಾಲ್ ಮಾಡಿದ್ರೆ ಅವಾಗ ಎಲ್ಲಾ ಥ್ರೆಡ್ಸ್ ಡೂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಬಿ ಪ್ರೋಸೆಸ್ ಆಗ್ಲೇ ಕ್ರಿಯೇಟ್ ಆಗೋಗಿರುತ್ತೆ. ಅವಾಗ ಡೈರೆಕ್ಟ್ ಆಗಿ ಇಲ್ಲಿಂದನೇ ತಕೊಂಡು ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಸೊ ಇದು ಫಸ್ಟ್ ವರ್ಷನ್ ಎಕ್ಸಿಟ್. ಸೆಕೆಂಡ್ ವರ್ಷನ್ ಏನು, ಈ ಥ್ರೆಡ್ ಈ ಸಪರೇಟ್ ಪ್ರೋಸೆಸ್ ಏನಿದೆ ಅದು ಎಕ್ಸಿಟ್ ಸಿಸ್ಟಮ್ ಕಾಲ್ ನ ಕಾಲ್ ಮಾಡ್ಲಿಲ್ಲ ಅಂದ್ರೆ, ಎಕ್ಸಿಟ್ ಸಿಸ್ಟಮ್ ಕಾಲ್ ನ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಲಿಲ್ಲ ಅಂತ ಅಂದ್ರೆ, ಅಂತ ಟೈಮ್ ಅಲ್ಲಿ ದ ಸಪರೇಟ್ ಪ್ರೋಸೆಸ್ ಶುಡ್ ಡೂಪ್ಲಿಕೇಟ್ ಆಲ್ ಯುವರ್ ಥ್ರೆಡ್ಸ್. ಅರ್ಥ ಆಯ್ತಾ? ದೇರ್ ಆರ್ 2 ways. ಇಫ್ ಎಕ್ಸಿಟ್ ಇಸ್ ಕಾಲ್ಡ್ ಇಮಿಡಿಯೇಟ್ಲಿ ಆಫ್ಟರ್ ಫೋರ್ಕಿಂಗ್, ನಿಮ್ ಎಕ್ಸಿಟ್ ಸಿಸ್ಟಮ್ ಕಾಲ್ ನ ಫೋರ್ಕಿಂಗ್ ಆದ ತಕ್ಷಣ ಕಾಲ್ ಮಾಡಿದ್ರೆ, then duplicating all the threads is unnecessary. Only calling thread ಏನಿದೆ ಅದನ್ನ ಮಾತ್ರ ಡೂಪ್ಲಿಕೇಟ್ ಮಾಡಿದ್ರೆ ಸಾಕು. ಯಾವುದು ಕಾಲಿಂಗ್ ಥ್ರೆಡ್? A3 ಥ್ರೆಡ್. ಓಕೆನಾ? ಇದನ್ನ ಮಾತ್ರ ಡೂಪ್ಲಿಕೇಟ್ ಮಾಡಿದ್ರೆ ಸಾಕು. ಓಕೆ. ಅದೇ ರೀತಿ ಇಫ್ ದ ಸಪರೇಟ್ ಪ್ರೋಸೆಸ್ ಡಸ್ ನಾಟ್ ಕಾಲ್ ಎಕ್ಸಿಕ್ಯೂಟ್ ಆಫ್ಟರ್ ಫೋರ್ಕಿಂಗ್, ದ ಸಪರೇಟ್ ಪ್ರೋಸೆಸ್ ಶುಡ್ ಡೂಪ್ಲಿಕೇಟ್ ಆಲ್ ದ ಥ್ರೆಡ್ಸ್. ಸಪೋಸ್ ಫೋರ್ಕಿಂಗ್ ಆದ ತಕ್ಷಣ ಎಕ್ಸಿಟ್ ಸಿಸ್ಟಮ್ ಕಾಲ್ ನ ಕಾಲ್ ಮಾಡ್ಲಿಲ್ಲ ಅಂತ ಅಂದ್ರೆ, ಅವಾಗ ಎಲ್ಲಾ ಥ್ರೆಡ್ಸ್ ಡೂಪ್ಲಿಕೇಟ್ ಮಾಡಿಬಿಟ್ಟು ಆಮೇಲೆ ಎಕ್ಸಿಟ್ ನ ಕಾಲ್ ಮಾಡ್ಬೇಕು. ಅಥವಾ ಎಕ್ಸಿಟ್ ಕಾಲ್ ಮಾಡೋ ಟೈಮ್ ಅಲ್ಲೇ ಎಲ್ಲಾ ಥ್ರೆಡ್ಸ್ ಗಳನ್ನ ಬಿ ಪ್ರೋಸೆಸ್ ಡೂಪ್ಲಿಕೇಟ್ ಮಾಡ್ಕೋಬೇಕು. ಸೊ ದಿಸ್ ಆರ್ ದ 2 ವರ್ಷನ್ಸ್ ಆಫ್ ಎಕ್ಸಿಟ್ ಸಿಸ್ಟಮ್ ಕಾಲ್. ಸೊ ಈ ಪರ್ಟಿಕ್ಯುಲರ್ ಇಶ್ಯೂಲಿ ನಾನು ಏನೇನ್ ಎಕ್ಸ್ಪ್ಲೈನ್ ಮಾಡಿದೆ, ಫಸ್ಟ್ ಫೋರ್ಕ್ ಅಂದ್ರೆ ಏನು ಅಂತ ಹೇಳ್ದೆ. ಏನು ಫೋರ್ಕ್ ಅಂದ್ರೆ?
Fork is a system call which is used to create separate duplicate process. There are two versions of fork. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪ್ರೋಸೆಸ್ ಎ ಅಲ್ಲಿ 3 ಥ್ರೆಡ್ ಇದ್ದಾಗ A3 ಥ್ರೆಡ್ ಫೋರ್ಕ್ ನ ಕಾಲ್ ಮಾಡಿದಾಗ ಇಟ್ ಕ್ರಿಯೇಟ್ಸ್ ಬಿ ಪ್ರೋಸೆಸ್. ಅವಾಗ ಈ ಬಿ ಪ್ರೋಸೆಸ್ ಎ ಪ್ರೋಸೆಸ್ ಎಲ್ಲಾ ಥ್ರೆಡ್ ಗಳನ್ನು ಡೂಪ್ಲಿಕೇಟ್ ಮಾಡುತ್ತೆ. ಇದೊಂದು ವರ್ಷನ್. ಸೆಕೆಂಡ್ ವರ್ಷನ್, ಎ ಪ್ರೋಸೆಸ್ ಅಲ್ಲಿ A3 ಥ್ರೆಡ್ ಫೋರ್ಕ್ ಕಾಲ್ ಮಾಡಿದಾಗ ಬಿ ಪ್ರೋಸೆಸ್ ಕ್ರಿಯೇಟ್ ಆಗುತ್ತೆ. ಬಟ್ ಬಿ ಪ್ರೋಸೆಸ್ ಇಟ್ ವಿಲ್ ಡೂಪ್ಲಿಕೇಟ್ ಓನ್ಲಿ ದ A3 ಥ್ರೆಡ್. ಇದು ಫೋರ್ಕ್ ರಿಲೇಟೆಡ್ 2 ವರ್ಷನ್. ಯಾವಾಗ ನಿಮ್ A3 ಥ್ರೆಡ್ ಎಕ್ಸಿಕ್ ಆಫ್ ಬಿ ಅಂತ ಕಾಲ್ ಮಾಡುತ್ತೆ ಅವಾಗ ಎ ಪ್ರೋಸೆಸ್ ಅಲ್ಲಿವರೆಗೂ ರನ್ ಆಗ್ತಾ ಇರುತ್ತೆ. ಆಮೇಲೆ ಬಿ ಪ್ರೋಸೆಸ್ ರೀಪ್ಲೇಸ್ ಆಗುತ್ತೆ. ಈ ಎಕ್ಸಿಕ್ ಅಲ್ಲೂ 2 ವರ್ಷನ್ ಐತೆ. ನೀವು ಫೋರ್ಕ್ ಆದ ತಕ್ಷಣ ಇಮಿಡಿಯೇಟ್ಲಿ ಎಕ್ಸಿಕ್ ಕಾಲ್ ಮಾಡಿದ್ರೆ ಅವಾಗ ಬಿ ಪ್ರೋಸೆಸ್ ಪುನಃ ಎ ಥ್ರೆಡ್ ನ ಡೂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಸಪೋಸ್ ನೀವು ಫೋರ್ಕ್ ಆದ್ಮೇಲೆ ಬೇರೆಲ್ಲ ಏನೇನೋ ಕೆಲಸ ಪ್ರೋಸೆಸ್ ಆಗಿ ಆಮೇಲೆ ಎಕ್ಸಿಕ್ ಕಾಲ್ ಮಾಡಿದ್ರೆ A3 ಥ್ರೆಡ್, ಅವಾಗ ಬಿ ಪ್ರೋಸೆಸ್ ಪುನಃ ಎ ಅಲ್ಲಿರೋ ಪ್ರೋಸೆಸ್ ಅಲ್ಲಿರೋ 3 ಥ್ರೆಡ್ ನು ಡೂಪ್ಲಿಕೇಟ್ ಮಾಡ್ಕೋಬೇಕು. ಸೊ ದಿಸ್ ಆರ್ ದ 2 ವರ್ಷನ್ಸ್ ಆಫ್ ಎಕ್ಸಿಕ್. ಇದು ಎಕ್ಸಿಕ್ ರಿಲೇಟೆಡ್ ಇರುವಂತ 2 ವರ್ಷನ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಥ್ರೆಡಿಂಗ್ ಇಶ್ಯೂ. ಇಟ್ ವಾಸ್ ವಿತ್ ರೆಸ್ಪೆಕ್ಟ್ ಟು ಫೋರ್ಕ್ ಅಂಡ್ ಎಕ್ಸಿಕ್ ಸಿಸ್ಟಮ್ ಕಾಲ್. ಫೋರ್ಕ್ ಅಲ್ಲಿ 2 ವರ್ಷನ್ಸ್, ಎಕ್ಸಿಕ್ ಅಲ್ಲೂ 2 ವರ್ಷನ್ಸ್ ಇತ್ತು. ಫೋರ್ಕ್ ಅಲ್ಲಿ 2 ವರ್ಷನ್ಸ್. ಎ ಪ್ರೋಸೆಸ್ ಬಿ ನ ಕ್ರಿಯೇಟ್ ಮಾಡಿದಾಗ ಎ ಅಲ್ಲಿರೋ ಎಲ್ಲ ಥ್ರೆಡ್ಸ್ ನ ಡೂಪ್ಲಿಕೇಟ್ ಮಾಡೋದು, ಅಥವಾ ಯಾವ ಥ್ರೆಡ್ ಬಿ ಪ್ರೋಸೆಸ್ ನ ಕ್ರಿಯೇಟ್ ಮಾಡುತ್ತೋ ಆ ಥ್ರೆಡ್ ಮಾತ್ರ ಡೂಪ್ಲಿಕೇಟ್ ಮಾಡೋದು. ಎಕ್ಸಿಕ್ ಸಿಸ್ಟಮ್ ಕಾಲಿಂಗ್ ಫೋರ್ಕ್ ಆದ್ಮೇಲೆ ಇಮಿಡಿಯೇಟ್ ಎಕ್ಸಿಕ್ ಕಾಲ್ ಮಾಡಿದ್ರೆ ಡೂಪ್ಲಿಕೇಟಿಂಗ್ ಆಲ್ ದ ಥ್ರೆಡ್ಸ್ ನೆಸೆಸರಿ ಅಲ್ಲ. ಯಾವ ಥ್ರೆಡ್ ಎಕ್ಸಿಕ್ ನ ಕಾಲ್ ಮಾಡ್ತಾ ಇತ್ತೆ ಅದನ್ನ ಡೂಪ್ಲಿಕೇಟ್ ಮಾಡಿದ್ರೆ ಸಾಕು. ಫೋರ್ಕ್ ಆದ್ಮೇಲೆ ಸುಮಾರು ಟೈಮ್ ಆದ್ಮೇಲೆ ಎಕ್ಸಿಕ್ ಕಾಲ್ ಮಾಡಿದ್ರೆ ಅವಾಗ ಬಿ ಪ್ರೋಸೆಸ್ ಪುನಃ ಎ ಪ್ರೋಸೆಸ್ ಇರೋ ಎಲ್ಲಾ ಥ್ರೆಡ್ಸ್ ನು ಡೂಪ್ಲಿಕೇಟ್ ಮಾಡ್ಕೋದು. ಸೊ ದ ನೆಕ್ಸ್ಟ್ issue with respect to threads is thread cancellation. Thread cancellation is the next issue. What do you mean by thread cancellation? Thread cancellation ಅಂದ್ರೆ ಒಂದು ಥ್ರೆಡ್ ಅದಕ್ಕೆ ಅಸೈನ್ ಮಾಡಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಟರ್ಮಿನೇಟ್ ಮಾಡೋದು. ಥ್ರೆಡ್ cancellation is the task of terminating a thread before it has completed. ಒಂದ್ ಥ್ರೆಡ್ಗೆ ಏನೋ ಟಾಸ್ಕ್ ಅಸೈನ್ ಮಾಡಿರ್ತೀರಾ, ಆ ಥ್ರೆಡ್ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕಿಂತ ಮುಂಚೆ ಆ ಥ್ರೆಡ್ ನ ಟರ್ಮಿನೇಟ್ ಮಾಡ್ಬಿಡ್ತೀರಾ. ಓಕೆನಾ? ಅದನ್ನೇ ಥ್ರೆಡ್ ಕ್ಯಾನ್ಸಲೇಷನ್ ಅಂತ ಕರೀತಾರೆ. ನೀವೀಗ ಒಂದು ಕ್ವಶನ್ ಕೇಳ್ಬೋದು. ಏನ್ ಕ್ವಶನ್ ಕೇಳ್ಬೋದು? ಆ ಥ್ರೆಡ್ ಇನ್ನೂ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಆ ಥ್ರೆಡ್ ನ ಏನಕ್ಕೆ ಟರ್ಮಿನೇಟ್ ಮಾಡ್ತೀರಾ, ಆ ಥ್ರೆಡ್ ನ ಏನಕ್ಕೆ ಕ್ಯಾನ್ಸಲ್ ಮಾಡ್ತೀರಾ ಅಂತ ಕ್ವಶನ್ ಕೇಳ್ಬೋದು. ಕರೆಕ್ಟ್ ತಾನೆ? Obviously that question has to come because ಆ ಥ್ರೆಡ್ ಇನ್ನು ಟಾಸ್ಕ್ ನ ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡಿಲ್ಲ ಅಂದ್ಮೇಲೆ ಥ್ರೆಡ್ ನ ಟರ್ಮಿನೇಟ್ ಮಾಡಬಾರ್ದು ಅಥವಾ ಆ ಥ್ರೆಡ್ ನ ಕ್ಯಾನ್ಸಲ್ ಮಾಡಬಾರ್ದು. ಏನಕ್ಕೆ ಆ ಥ್ರೆಡ್ ನ ಟರ್ಮಿನೇಟ್ ಮಾಡ್ತೀನಿ ಅಥವಾ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಈ ಎಕ್ಸಾಂಪಲ್ ನೋಡಿ. ಈಗ ಒಂದು ಡೇಟಾ ಬೇಸ್ ಅಲ್ಲಿ ಸರ್ಚ್ ಮಾಡಕ್ಕೆ ಯಾವುದೋ ಒಂದು ಏನೋ ನೇಮ್ ನ ಸರ್ಚ್ ಮಾಡ್ತಾ ಇದ್ದೀರಾ. ಈಗ ಡ್ರಾವಿಡ್ ಅನ್ನೋ ನೇಮ್ ನ ಒಂದು ಡೇಟಾ ಬೇಸ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ. ಈ ಡ್ರಾವಿಡ್ ಅನ್ನೋ ನೇಮ್ ನ ಡೇಟಾ ಬೇಸ್ ಅಲ್ಲಿ ಸರ್ಚ್ ಮಾಡಕ್ಕೆ ಒಂದು 4 ಥ್ರೆಡ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಈಗ 4 ಥ್ರೆಡ್ ಡ್ರಾವಿಡ್ ಅನ್ನೋ ನೇಮ್ ನ ಡೇಟಾ ಬೇಸ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತವೆ. ಸಪೋಸ್ ಒಂದು ಥ್ರೆಡ್ಗೆ ಥ್ರೆಡ್ ABCD ಅಂತ ತಕೊಳ್ಳೋದ. ಎ ಥ್ರೆಡ್ ಏನಿದೆ ಅದಕ್ಕೆ ಡ್ರಾವಿಡ್ ಅನ್ನೋ ನೇಮ್ ಸಿಕ್ತು. ಡ್ರಾವಿಡ್ ನೇಮ್ ಫೌಂಡ್. ಎ ಥ್ರೆಡ್ಗೆ ಡ್ರಾವಿಡ್ ನೇಮ್ ಫೌಂಡ್ ಸಿಕ್ತು. ಅಂತ ಟೈಮಲ್ಲಿ ಯು ಶುಡ್ ಕ್ಯಾನ್ಸಲ್ ದ ರಿಮೈನಿಂಗ್ ಥ್ರೆಡ್ಸ್. B, C, D ಏನಿದೆ ಆ ಥ್ರೆಡ್ಸ್ ಗಳನ್ನ ಕ್ಯಾನ್ಸಲ್ ಮಾಡಬೇಕು. ಬಿಕಾಸ್ ಅನ್ನೆಸೆಸರಿ ಆಗಿ ಆ ಥ್ರೆಡ್ ಗಳು ಇನ್ನೂ ಸರ್ಚ್ ಮಾಡ್ತಾ ಇರುತ್ತೆ. ಬಟ್ ಆಗ್ಲೇ ನಂದು ಎ ಥ್ರೆಡ್ ಏನಿದೆ ಅದು ಡ್ರಾವಿಡ್ ಅನ್ನೋ ನೇಮ್ ನ ಡೇಟಾ ಬೇಸ್ ಅಲ್ಲಿ ಫೌಂಡ್ ಮಾಡಿದೆ. ಸೊ ಫೌಂಡ್ ಮಾಡಾದ್ಮೇಲೆ BCD ಥ್ರೆಡ್ಸ್ ಗಳು ಡೇಟಾ ಬೇಸ್ ನ ಸರ್ಚ್ ಮಾಡ್ತಾ ಇದ್ರೆ CPU ಸೈಕಲ್ಸ್ ಗಳು ಸುಮ್ನೆ ವೇಸ್ಟ್ ಆಗ್ತಾ ಇರುತ್ತೆ. ಅವಾಗ BCD ಥ್ರೆಡ್ಸ್ ಗಳನ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಈ ತರ ಸಿಚುಯೇಷನ್ ಅಲ್ಲಿ ಐ ಕ್ಯಾನ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಥ್ರೆಡ್ ಕ್ಯಾನ್ಸಲೇಷನ್. ಸೊ ಯಾವ ಥ್ರೆಡ್ ನ ನಾನು ಕ್ಯಾನ್ಸಲ್ ಮಾಡ್ತೀನಿ ಆ ಥ್ರೆಡ್ ಗಳಿಗೆ ಐ ಕ್ಯಾನ್ ಕಾಲ್ ದೆಮ್ ಆಸ್ ಟಾರ್ಗೆಟ್ ಥ್ರೆಡ್ಸ್. ಆ ಥ್ರೆಡ್ಸ್ ನ ನಾನು ಟಾರ್ಗೆಟ್ ಥ್ರೆಡ್ಸ್ ಅಂತ ಕರಿಬಹುದು.
ಈ ಟಾರ್ಗೆಟ್ ಥ್ರೆಡ್ಸ್ ಅಂತ ಏನ್ ಕರೆದಿದ್ದೀನಿ ಬಿ ಸಿ ಡಿನ, ಈ ಟಾರ್ಗೆಟ್ ಥ್ರೆಡ್ಸ್ ನ ಕ್ಯಾನ್ಸಲೇಷನ್ ಮಾಡಕ್ಕೆ 2 ಡಿಫ್ರೆಂಟ್ ವೇಸ್ ಅಂತ ಐತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಬಿ ಸಿ ಡಿ ಆರ್ ಟಾರ್ಗೆಟ್ ಥ್ರೆಡ್ಸ್, ಇದು ನನ್ನ ಟಾರ್ಗೆಟ್ ಥ್ರೆಡ್ಸ್ ಅಂತ ಕರಿಬಹುದು. ಸೊ ಈ ಥ್ರೆಡ್ಸ್ ಗಳನ್ನ ಕ್ಯಾನ್ಸಲ್ ಮಾಡಕ್ಕೆ ದೇರ್ ಆರ್ 2 ಡಿಫ್ರೆಂಟ್ ವೇಸ್. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ asynchronous cancellation. Second one is called as deferred cancellation. Second one ಯಾವುದು deferred cancellation. ಏನ್ ಎರಡಕ್ಕೂ ಡಿಫರೆನ್ಸ್ ಅಂದ್ರೆ, ಅಸಿಂಕ್ರೋನಸ್ ಕ್ಯಾನ್ಸಲೇಷನ್ ಅಂದ್ರೆ ಈಗ ನಾನು ಡ್ರಾವಿಡ್ ಅನ್ನೋ ನೇಮ್ ನ ಫೌಂಡ್ ಮಾಡಕ್ಕೆ ಡೇಟಾಬೇಸ್ ಅಲ್ಲಿ 4 ಥ್ರೆಡ್ಸ್ ಯೂಸ್ ಮಾಡಿದೆ, ಎ ಬಿ ಸಿ ಡಿ. ಎ ಥ್ರೆಡ್ ಗೆ ಡ್ರಾವಿಡ್ ಅಂತ ನೇಮ್ ಸಿಕ್ಕಿದ ತಕ್ಷಣ ಯುವರ್ ಎ ಥ್ರೆಡ್ will cancel B, C, D threads. ನಿಮ್ ಎ ಥ್ರೆಡ್ ಬಿ ಸಿ ಡಿ ಥ್ರೆಡ್ಸ್ ನ ಕ್ಯಾನ್ಸಲ್ ಮಾಡುತ್ತೆ. ಇದನ್ನ ಅಸಿಂಕ್ರೋನಸ್ ಕ್ಯಾನ್ಸಲೇಷನ್ ಅಂತ ಕರೀತಾರೆ. ಇನ್ನೊಂದು ಡಿಫರ್ಡ್ ಕ್ಯಾನ್ಸಲೇಷನ್. ವಾಟ್ ಯು ಮೀನ್ ಬೈ ಡಿಫರ್ಡ್ ಕ್ಯಾನ್ಸಲೇಷನ್ ಅಂದ್ರೆ, ನಿಮ್ ಎ ಬಿ ಸಿ ಡಿ ಥ್ರೆಡ್ಸ್ ಅಥವಾ ಎಲ್ಲಾ ಥ್ರೆಡ್ಸ್ ಗಳು ಏನಿದೆ ಅವು ಪೀರಿಯಡಿಕಲಿ ಅವಾಗವೇ ಚೆಕ್ ಮಾಡ್ಕೋತಾ ಇರ್ತವೆ, ನಾನ್ ಟರ್ಮಿನೇಟ್ ಆಗ್ಬೇಕಾ ಅಂತ ಅವಾಗವೇ ಚೆಕ್ ಮಾಡ್ಕೋತಾ ಇರ್ತವೆ. ಸೊ ಈ ಬಿ ಸಿ ಡಿ ಥ್ರೆಡ್ಸ್ ಗಳು ಅವಾಗವೇ ಚೆಕ್ ಮಾಡ್ಕೋಬೇಕೋ ಟೈಮ್ ಅಲ್ಲಿ ಎ ಥ್ರೆಡ್ ಗೆ ಆಗ್ಲೇ ಡ್ರಾವಿಡ್ ನೇಮ್ ಸಿಕ್ಕಿದೆ, ಸೊ ನಾವ್ ಇನ್ ಫರ್ದರ್ ಸರ್ಚ್ ಮಾಡೋದ್ ಬೇಕಿರಲ್ಲ ಅನ್ಬಿಟ್ಟು ಬಿ ಸಿ ಡಿ ಥ್ರೆಡ್ಸ್ ಏನಿರುತ್ತೆ, ಬಿ ಸಿ ಡಿ ಥ್ರೆಡ್ಸ್ ಏನಿದೆ ಅವೇ ಪೀರಿಯಡಿಕಲಿ ಚೆಕ್ ಮಾಡ್ಕೊಂಡು ಅವೇ ಟರ್ಮಿನೇಟ್ ಆಗ್ತವೆ, ಸೆಲ್ಫ್ ಟರ್ಮಿನೇಟ್ ಆಗ್ತವೆ. ದಿಸ್ ಈಸ್ ಕಾಲ್ಡ್ ಆಸ್ ಡಿಫರ್ಡ್ ಕ್ಯಾನ್ಸಲೇಷನ್. So these are the 2 types of cancellation which is possible. First of all, what do you mean by thread cancellation? It is a task of terminating a thread. What do you mean by thread cancellation? It is a task of terminating a thread before it has completed. ಸೊ ಯಾವ ಥ್ರೆಡ್ ಟರ್ಮಿನೇಟ್ ಆಗುತ್ತೆ ಆ ಥ್ರೆಡ್ಸ್ ನ ಟಾರ್ಗೆಟ್ ಥ್ರೆಡ್ ಅಂತ ಕರಿತೀವಿ. ಇದೇ ಎಕ್ಸಾಂಪಲ್. ಈಗ ದ್ರಾವಿಡ್ ಅನ್ನೋ ನೇಮ್ ನ ಡೇಟಾಬೇಸ್ ಅಲ್ಲಿ ಸರ್ಚ್ ಮಾಡಕ್ಕೆ 4 ಥ್ರೆಡ್ ಯೂಸ್ ಮಾಡಿದೀನಿ, ಎ ಬಿ ಸಿ ಡಿ. ಎ ಥ್ರೆಡ್ ಗೆ ದ್ರಾವಿಡ್ ಸಿಕ್ಕಿದ ತಕ್ಷಣ ಬಿ ಸಿ ಡಿ ಥ್ರೆಡ್ಸ್ ನ ಕ್ಯಾನ್ಸಲ್ ಮಾಡಬೇಕು. ಈ ಬಿ ಸಿ ಡಿ ಥ್ರೆಡ್ಸ್ ನ ಟಾರ್ಗೆಟ್ ಥ್ರೆಡ್ಸ್ ಅಂತ ಕರಿತೀನಿ. ಸೊ ಈ ಕ್ಯಾನ್ಸಲೇಷನ್ ಆಗ್ಬೇಕು ಅಂದಾಗ ದೇರ್ ಆರ್ 2 ಟೈಪ್ಸ್ ಆಫ್ ಕ್ಯಾನ್ಸಲೇಷನ್. ಫಸ್ಟ್ ಒನ್ ಇಸ್ ಅಸಿಂಕ್ರೋನಸ್ ಕ್ಯಾನ್ಸಲೇಷನ್, ಸೆಕೆಂಡ್ ಒನ್ ಇಸ್ ಡಿಫರ್ಡ್ ಕ್ಯಾನ್ಸಲೇಷನ್. ಅಸಿಂಕ್ರೋನಸ್ ಕ್ಯಾನ್ಸಲೇಷನ್ ಅಂದ್ರೆ ಏನು, ಈ ಎ ಥ್ರೆಡ್ ಏನಿದೆ ಆ ಎ ಥ್ರೆಡ್ ಬಿ ಸಿ ಡಿ ಥ್ರೆಡ್ಸ್ ನ ಕ್ಯಾನ್ಸಲ್ ಮಾಡುತ್ತೆ ಡ್ರಾವಿಡ್ ಸಿಕ್ಕಿದ ತಕ್ಷಣ. ಡಿಫರ್ಡ್ ಅಂದ್ರೆ ಈ ಬಿ ಸಿ ಡಿ ಥ್ರೆಡ್ಸ್ ಪೀರಿಯಡಿಕಲಿ ಚೆಕ್ ಮಾಡ್ಕೋತಿರ್ತವೆ ನಾವು ಟರ್ಮಿನೇಟ್ ಏನಾದ್ರು ಆಗ್ಬೇಕಾ ಅಂತ. ಯಾವಾಗ ಎ ಥ್ರೆಡ್ ಡ್ರಾವಿಡ್ ಫೌಂಡ್ ಆಗೈತೆ ಅಂತ ಗೊತ್ತಾಗುತ್ತೆ ಅವಾಗ ಬಿ ಸಿ ಡಿ ಥ್ರೆಡ್ಸ್ ಗಳು ಅವಾಗವೇ ಸೆಲ್ಫ್ ಟರ್ಮಿನೇಷನ್ ಮಾಡ್ಕೋತಾರೆ. ಸೊ ದಿಸ್ ಆರ್ ದ 2 types of cancellations. Next we shall move on to the next threading issue, which is signal handling. So in signal handling, we need to first understand what is a signal. Signal ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನು ಸಿಗ್ನಲ್ ಅಂದ್ರೆ it is an event. It is an event that will be notified to a process. It is an event that will be notified to a process. As you can see here, so ಇಲ್ಲಿ ನೋಡೋ ಪ್ರಕಾರ a signal is used in Unix system to notify a process. ಈಗ ಯಾವುದೋ ಒಂದು ಪ್ರೋಸೆಸ್ ಏನೋ ಎಕ್ಸಿಕ್ಯೂಷನ್ ಮಾಡ್ತಾ ಇರುತ್ತೆ, ಅವಾಗ ಏನಾದ್ರು ಇವೆಂಟ್ ಅಕ್ಕರ್ ಆದಾಗ ಆ ಪ್ರೋಸೆಸ್ಗೆ ನೋಟಿಫೈ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್. ಈ ಪರ್ಟಿಕ್ಯುಲರ್ ಇವೆಂಟ್ ಆಗಿದೆ ಅಂತ ಆ ಪ್ರೋಸೆಸ್ಗೆ ನೋಟಿಫಿಕೇಶನ್ ಕೊಡ್ತೀವಿ. ಒಂದು ಪರ್ಟಿಕ್ಯುಲರ್ ಇವೆಂಟ್ ಜನರೇಟ್ ಆಗಿದೆ, ಇವೆಂಟ್ ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ. ಈ ಸಿಗ್ನಲ್ ಏನ್ ಜನರೇಟ್ ಆಗುತ್ತೆ ಅಥವಾ ಇವೆಂಟ್ ಏನ್ ಜನರೇಟ್ ಆಗುತ್ತೆ, ದಟ್ can happen in 2 different ways. The first way is called as synchronous signal generation and the second one is asynchronous signal generation. So ಇದನ್ನ ಸಿಗ್ನಲ್ ನ ಯಾವ ರೀತಿ ಸಿಂಕ್ರೋನಸ್ ಅಥವಾ ಅಸಿಂಕ್ರೋನಸ್ ಅಂತ ಕ್ಲಾಸಿಫೈ ಮಾಡ್ತಾರೆ ಅಂದ್ರೆ, ಯಾವ ಸೋರ್ಸ್ ಇಂದ ಸಿಗ್ನಲ್ ಜನರೇಟ್ ಆಗ್ತಾ ಇದೆ, ಯಾವ ರೀಸನ್ ಇಂದ ಸಿಗ್ನಲ್ ಜನರೇಟ್ ಆಗ್ತಾ ಇದೆ ಅನ್ನೋ ಬೇಸಿಸ್ ಮೇಲೆ ಸಿಂಕ್ರೋನಸ್ ಸಿಗ್ನಲ್ ಅಸಿಂಕ್ರೋನಸ್ ಸಿಗ್ನಲ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಏನು ಸಿಗ್ನಲ್ ಅಂದ್ರೆ, ಇಟ್ ಈಸ್ ಯೂಸ್ಡ್ ಇನ್ ಯುನಿಕ್ ಸಿಸ್ಟಮ್ ಟು ನೋಟಿಫೈ ಎ ಪ್ರೋಸೆಸ್. ಒಂದು ಪ್ರೋಸೆಸ್ಗೆ ನೋಟಿಫಿಕೇಶನ್ ಹೋಗುತ್ತೆ ಪರ್ಟಿಕ್ಯುಲರ್ ಇವೆಂಟ್ ಬಗ್ಗೆ. ಯಾವ್ದಾದ್ರು ಒಂದು ಇವೆಂಟ್ ಆಗಿದ್ರೆ ಆ ಇವೆಂಟ್ ಬಗ್ಗೆ ನೋಟಿಫಿಕೇಶನ್ ನಾನು ಒಂದು ಪ್ರೋಸೆಸ್ಗೆ ಕೊಡ್ತೀನಿ.
ಅದನ್ನೇ ನಾನು ಸಿಗ್ನಲ್ ಅಂತ ಕರೆಯೋದು. ಈ ಸಿಗ್ನಲ್ ಅಲ್ಲಿ ಎರಡು ತರ ಇದೆ, ಒಂದು ಸಿಂಕ್ರೋನಸ್, ಇನ್ನೊಂದು ಅಸಿಂಕ್ರೋನಸ್. ಏನಕ್ಕೆ ಎರಡು ತರ ಕ್ಲಾಸಿಫೈ ಮಾಡಬಹುದು ಅಂದ್ರೆ, ಯಾವ ಸೋರ್ಸ್ ಇಂದ ಯಾವ ರೀಸನ್ಗೋಸ್ಕರ ಸಿಗ್ನಲ್ ಜನರೇಟ್ ಆಗಿದೆ ಅದ್ರ ಬೇಸಿಸ್ ಮೇಲೆ ಅದು ಸಿಂಕ್ರೋನಸ್ ಸಿಗ್ನಲ್ ಅಥವಾ ಅಸಿಂಕ್ರೋನಸ್ ಸಿಗ್ನಲ್ ಅನ್ನೋದನ್ನ ನಾನು ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಸಿಗ್ನಲ್ಗಳು ಅಸಿಂಕ್ರೋನಸ್ ಸಿಂಕ್ರೋನಸ್ ನ ಅರ್ಥ ಮಾಡ್ಕೊಂಡು ಈ ಸಿಗ್ನಲ್ ನ ಹ್ಯಾಂಡಲ್ ಮಾಡಕ್ಕೆ ಯಾವ್ದಾದ್ರು ಸಿಗ್ನಲ್ ಹ್ಯಾಂಡ್ಲರ್ಸ್ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್, ಎಲ್ಲಾ ಸಿಗ್ನಲ್ಸ್ ಗಳು ಒಂದು ಸೇಮ್ ಪ್ಯಾಟರ್ನ್ ನ ಫಾಲೋ ಮಾಡ್ತವೆ. ಏನು, ಯಾವಾಗ ಸಿಗ್ನಲ್ ಜನರೇಟ್ ಆಗುತ್ತೆ, ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳೋ ಪ್ರಕಾರ ಯಾವಾಗ ಜನರೇಟ್ ಆಗುತ್ತೆ, ಎ ಸಿಗ್ನಲ್ ಇಸ್ ಜನರೇಟೆಡ್ ಬೈ ದ ಅಕರೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ಇವೆಂಟ್. ಯಾವ್ದಾದ್ರು ಒಂದು ಇವೆಂಟ್ ಆದಾಗ ಸಿಗ್ನಲ್ ಜನರೇಟ್ ಆಗುತ್ತೆ. ಆ ಸಿಗ್ನಲ್ ಜನರೇಟ್ ಆದ್ಮೇಲೆ ಅದನ್ನ ನಾನು ಪ್ರೋಸೆಸ್ಗೆ ನೋಟಿಫೈ ಮಾಡ್ತೀನಿ ಒಂದು ಸಿಗ್ನಲ್ ಜನರೇಟ್ ಆಗಿದೆ ಅಂತ. ಸೆಕೆಂಡ್ ಪಾಯಿಂಟ್, ಜನರೇಟೆಡ್ ಸಿಗ್ನಲ್ ನ ಜನರೇಟ್ ಆದ್ಮೇಲೆ ಅದನ್ನ ಯಾರಿಗೆ ಕೊಡ್ತೀವಿ, ಪ್ರೋಸೆಸ್ಗೆ ಕೊಡ್ತೀವಿ. ಆ ಪ್ರೋಸೆಸ್ ರನ್ ಮಾಡ್ತಿರೋದ್ರಿಂದ ಒಂದ್ ಸಿಗ್ನಲ್ ಬಂದೈತೆ, ಆ ಸಿಗ್ನಲ್ ನ ಆಪರೇಟಿಂಗ್ ಸಿಸ್ಟಮ್ ಪ್ರೋಸೆಸ್ ಕೊಡುತ್ತೆ. ಯಾವಾಗ ಪ್ರೋಸೆಸ್ಗೆ ಸಿಗ್ನಲ್ ನ ಪ್ರೊವೈಡ್ ಮಾಡ್ತೀವಿ, ದಟ್ ಸಿಗ್ನಲ್ ಮಸ್ಟ್ ಬಿ ಹ್ಯಾಂಡಲ್ಡ್ ಪ್ರಾಪರ್ಲಿ. So these 3 points needs to be remembered. First one, what is a signal? The event generated is called as a signal. The generated signal needs to be given to a process. Once given to the process, the signal needs to be handled. ಆ ಸಿಗ್ನಲ್ ನ ಹ್ಯಾಂಡಲ್ ಮಾಡ್ಬೋದು. ಈಗ I will give some examples with respect to synchronous and asynchronous signal. ಯಾವ ಸಿಗ್ನಲ್ಗೆ ಸಿಂಕ್ರೋನಸ್ ಸಿಗ್ನಲ್ಸ್ ಅಂತ ಕರೀತಾರೆ, ಯಾವ ಸಿಗ್ನಲ್ಗೆ ಅಸಿಂಕ್ರೋನಸ್ ಸಿಗ್ನಲ್ಸ್ ಅಂತ ಕರೀತಾರೆ ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ಸಪೋಸ್ ಯಾವುದೋ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, ಪ್ರೋಸೆಸ್ ಎ ಅಂತ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಆ ಪ್ರೋಸೆಸ್ ಅಲ್ಲಿ ಡಿವೈಡ್ ಬೈ 0 ಎರರ್ ಆಯ್ತು. ನ್ಯೂಮರೇಟರ್ ಅಲ್ಲಿ ಯಾವುದೋ ನಂಬರ್ ಇದೆ, ಡಿನೋಮಿನೇಟರ್ ಅಲ್ಲಿ 0 ಇದೆ. ಸೊ ಈ ಡಿವೈಡ್ ಬೈ 0 ಎರರ್ ಏನಿದೆ, ದಟ್ ಈಸ್ ಎ ಸಿಗ್ನಲ್, ದಟ್ ಈಸ್ ಅನ್ ಇವೆಂಟ್. ಅವಾಗ ಆ ಪ್ರೋಸೆಸ್ ಆ ಸಿಗ್ನಲ್ ನ ಜನರೇಟ್ ಮಾಡ್ದಂಗ ಆಯ್ತು. ಅವಾಗ ಆ ಸಿಗ್ನಲ್ ಗೆ ಪ್ರಾಪರ್ ಆಗೋದು ಎಕ್ಸೆಪ್ಷನ್ ರೈಸ್ ಆಗುತ್ತೆ, ಅರ್ಥಮೆಟಿಕ್ ಎಕ್ಸೆಪ್ಷನ್. ಆ ಎಕ್ಸೆಪ್ಷನ್ ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಬೇಕು, ಇದೊಂದು. ಇನ್ನೊಂದು, ಫಾರ್ ಎಕ್ಸಾಂಪಲ್, ಈಗ ಅದೇ ಪ್ರೋಸೆಸ್ ಎ ಮೆಮೊರಿ ಎಕ್ಸೆಸ್ ಮಾಡ್ತಾ ಐತೆ, ಎ ಅನ್ನೋ ವೇರಿಯೇಬಲ್ ನ ಎಕ್ಸೆಸ್ ಮಾಡ್ತಾ ಐತೆ. ಬಟ್ ಆ ಎ ಅನ್ನೋ ವೇರಿಯೇಬಲ್ ಅಲ್ಲಿ ನಾನು ಏನು ವ್ಯಾಲ್ಯೂನೇ ಸ್ಟೋರ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ದಟ್ ಈಸ್ ಇಲ್ಲಿಗಲ್ ಮೆಮೊರಿ ಆಕ್ಸೆಸ್ ಅಂತ ಕರಿಬಹುದಾಗ. ಬಿಕಾಸ್ ಎ ಅನ್ನೋ ವೇರಿಯೇಬಲ್ ಅಲ್ಲಿ ಏನು ವ್ಯಾಲ್ಯೂ ಇಲ್ಲ, ಏನು ವ್ಯಾಲ್ಯೂನೇ ನಾನು ಸ್ಟೋರ್ ಮಾಡಿಲ್ಲ. ಸಪೋಸ್ ಎ ಅನ್ನೋ ವೇರಿಯೇಬಲ್ ಆ ಪರ್ಟಿಕ್ಯುಲರ್ ಅಡ್ರೆಸ್ ಅಲ್ಲೇ ಇಲ್ಲ. ಸೊ ಇದೆಲ್ಲ ಇಲ್ಲಿಗಲ್ ಮೆಮೊರಿ ಆಕ್ಸೆಸ್. ಸೊ ಈ ತರ ಡಿವೈಡ್ ಬೈ 0 ಎರರ್ ಅಥವಾ ಇಲ್ಲಿಗಲ್ ಮೆಮೊರಿ ಆಕ್ಸೆಸ್ ಏನಿರುತ್ತೆ, ಅದು ಯಾವ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಅದೇ ಪ್ರೋಸೆಸ್ ಆ ಸಿಗ್ನಲ್ಸ್ ನ ಜನರೇಟ್ ಮಾಡುತ್ತೆ. ಸಚ್ ಟೈಪ್ ಆಫ್ ಸಿಗ್ನಲ್ಸ್ ಆರ್ ಕಾಲ್ಡ್ ಆಸ್ ಸಿಂಕ್ರೋನಸ್ ಸಿಗ್ನಲ್ಸ್. ಅಂತ ಸಿಗ್ನಲ್ಸ್ ಗೆ ಸಿಂಕ್ರೋನಸ್ ಸಿಗ್ನಲ್ಸ್ ಅಂತ ಕರೀತಾರೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿಗಲ್ ಮೆಮೊರಿ ಆಕ್ಸೆಸ್ ಅಂಡ್ ಡಿವೈಡ್ ಬೈ 0 ಎರರ್ ಆರ್ ಎಕ್ಸಾಂಪಲ್ಸ್ ಆಫ್ ಸಿಂಕ್ರೋನಸ್ ಸಿಗ್ನಲ್. These signals are delivered to the same process that perform the operation that caused the signal. So ಇಲ್ಲಿ ನನ್ನ ಎಕ್ಸಾಂಪಲ್ ಎ ಪ್ರೋಸೆಸ್ ಅಂತ ಏನಿತ್ತು, ಆ ಎ ಪ್ರೋಸೆಸ್ ಇಲ್ಲಿಗಲ್ ಮೆಮೊರಿ ಆಕ್ಸೆಸ್ ಡಿವೈಡ್ ಬೈ 0 ಎರರ್ ಮಾಡಿದ್ರು. ಸೊ ಆ ಪ್ರೋಸೆಸ್ಗೆನೆ ನಾವು ಈ ಇವೆಂಟ್ ಗಳನ್ನ ಪ್ರೊವೈಡ್ ಮಾಡ್ತೀವಿ. ಅವಾಗ ಅದೇ ಪ್ರೋಸೆಸ್ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡಬೇಕು ಅಥವಾ ಸಿಗ್ನಲ್ ನ ಹ್ಯಾಂಡಲ್ ಮಾಡಬೇಕು. ಇದು ಸಿಂಕ್ರೋನಸ್ ಸಿಗ್ನಲ್ಸ್ ಗೆ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಕಮ್ಸ್ ಅಸಿಂಕ್ರೋನಸ್ ಸಿಗ್ನಲ್ಸ್. If the signal is generated by an event external to the running process, ಈಗ ಪ್ರೋಸೆಸ್ ಎ ರನ್ ಆಗ್ತಾ ಇದೆ, ಈ ಪ್ರೋಸೆಸ್ ಎ ಇವೆಂಟ್ ನ ಅಥವಾ ಸಿಗ್ನಲ್ ನ ಜನರೇಟ್ ಮಾಡಲ್ಲ. ಈ ಪ್ರೋಸೆಸ್ ಎ ಇಂದ ಈಚೆ ಯಾವುದೋ ಪ್ರೋಸೆಸ್ ಸಿಗ್ನಲ್ ಅಥವಾ ಇವೆಂಟ್ ನ ಜನರೇಟ್ ಮಾಡುತ್ತೆ. ಅಂತ ಸಿಗ್ನಲ್ಸ್ ನ ಅಸಿಂಕ್ರೋನಸ್ ಸಿಗ್ನಲ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್, ಈಗ ಪ್ರೋಸೆಸ್ ಎ ರನ್ ಆಗ್ತಾ ಇರುತ್ತೆ, ನಾನು ಯಾವುದೋ ಎ ಅನ್ನೋ ಆಲ್ಫಾಬೆಟ್ ನ ಪ್ರೆಸ್ ಮಾಡಿದ್ರೆ ಈ ಪ್ರೋಸೆಸ್ ಟರ್ಮಿನೇಟ್ ಆಗ್ಬೇಕು ಅಂತ ಹೇಳಿರ್ತೀನಿ. ಸೊ ಈಗ ಎ ಅನ್ನೋ ಕೀ ಪ್ರೆಸ್ ಮಾಡಿದ ತಕ್ಷಣ ಪ್ರೋಸೆಸ್ ಟರ್ಮಿನೇಟ್ ಆಯ್ತು. ಸೊ ದಟ್ ಟೈಪ್ ಆಫ್ ಸಿಗ್ನಲ್ ಇಸ್ ಕಾಲ್ಡ್ ಆಸ್ ಅಸಿಂಕ್ರೋನಸ್ ಸಿಗ್ನಲ್. ಸಪೋಸ್ ಈ ಎ ಅನ್ನೋ ಪ್ರೋಸೆಸ್ ಒಂದ್ 5 ನಿಮಿಷ ಮಾತ್ರ ರನ್ ಆಗ್ಬೇಕು, 5 ನಿಮಿಷ ರನ್ ಆದ್ಮೇಲೆ ಅದಾಗದೆ ಟರ್ಮಿನೇಟ್ ಆಗ್ಬೇಕು ಅಂತ ಹೇಳಿರ್ತೀನಿ. ಸೊ ಆಗ ಟೈಮರ್ ಏನ್ ಕೊಟ್ಟಿರ್ತೀನಿ 5 ಮಿನಿಟ್ಸ್ ಅಂತ, ಆ ಟೈಮರ್ ಇಂದ ಏನ್ ಸಿಗ್ನಲ್ ಬರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಅಸಿಂಕ್ರೋನಸ್ ಸಿಗ್ನಲ್. ಸೊ ದಿಸ್ ಆರ್ ದ 2 ಟೈಪ್ಸ್ ಆಫ್ ಸಿಗ್ನಲ್, ಸಿಂಕ್ರೋನಸ್ ಅಂಡ್ ಅಸಿಂಕ್ರೋನಸ್ ಸಿಗ್ನಲ್. ಈಗ ನೆಕ್ಸ್ಟ್ ಒಂದು ಸಿಗ್ನಲ್ ಜನರೇಟ್ ಆಗಿ ಒಂದು ಪ್ರೋಸೆಸ್ಗೆ ನಾವು ಪ್ರೊವೈಡ್ ಮಾಡಿದ್ಮೇಲೆ ಆ ಸಿಗ್ನಲ್ ನ ಹ್ಯಾಂಡಲ್ ಮಾಡೋದು ಯಾವ ರೀತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಫಸ್ಟ್ ಟೈಪ್ ಆಫ್ ಸಿಗ್ನಲ್ ಹ್ಯಾಂಡ್ಲಿಂಗ್ ಇಸ್ ಡನ್ ವಿತ್ ಹೆಲ್ಪ್ ಆಫ್
ಡಿಫಾಲ್ಟ್ ಸಿಗ್ನಲ್ ಹ್ಯಾಂಡ್ಲರ್. ಸೆಕೆಂಡ್, ಡಿಫಾಲ್ಟ್ ಸಿಗ್ನಲ್ ಹ್ಯಾಂಡ್ಲರ್ ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಮಾಡುತ್ತೆ. ಸೆಕೆಂಡ್ ಟೈಪ್ ಆಫ್ ಸಿಗ್ನಲ್ ಹ್ಯಾಂಡ್ಲರ್ ನ ಯೂಸರ್ ಡಿಫೈನ್ಡ್ ಸಿಗ್ನಲ್ ಹ್ಯಾಂಡ್ಲರ್ ಅಂತ ಕರಿತೀವಿ. ಈ ಸಿಗ್ನಲ್ ಹ್ಯಾಂಡ್ಲರ್ ಏನಿದೆ ಅದು ಯೂಸರು ಪ್ರೊವೈಡ್ ಮಾಡಬೇಕು. ಯೂಸರ್ ಏನೋ ಪ್ರೋಗ್ರಾಮ್ ಬರೆದಿದ್ದಾಗ, ಈಗ ಡಿವೈಡ್ ಬೈ 0 ಎರರ್ ಆಯ್ತಾಗ ಆ ಡಿವೈಡ್ ಬೈ 0 ಎರರ್ ಇಂದ ಬರೋ ಎಕ್ಸೆಪ್ಷನ್ ನ ಪ್ರಾಪರ್ ಆಗಿ ಕ್ಯಾಚ್ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು, ಕೆಲಸನ ಪ್ರಾಪರ್ ಆಕ್ಷನ್ ಇರಬೇಕು. ಅದನ್ನ ಯೂಸರ್ ಡಿಫೈನ್ಡ್ ಸಿಗ್ನಲ್ ಹ್ಯಾಂಡ್ಲರ್ ಅಂತ ಕರೀತಾರೆ. ಸೊ ಡೀಟೈಲ್ ಆಗಿ ಇದೆರಡು ಹೆಂಗ್ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ಅರ್ಥ ಮಾಡ್ಕೊ. ಈ ಸಿಗ್ನಲ್ಸ್ ಏನ್ ಜನರೇಟ್ ಆಗುತ್ತೆ, ಈ ಸಿಗ್ನಲ್ಸ್ ನ ಹ್ಯಾಂಡಲ್ ಮಾಡಕ್ಕೆ ದೇರ್ ಆರ್ ಮೆನಿ ನಂಬರ್ ಆಫ್ ಡಿಫ್ರೆಂಟ್ ವೇಸ್. ಫಸ್ಟ್ ಕೆಲವೊಂದು ಸಿಗ್ನಲ್ಸ್ ಗಳನ್ನ ನಾನು ಇಗ್ನೋರ್ ಮಾಡ್ಬಿಡ್ಬೋದು, ಅದರಿಂದ ನನಗೇನು ಅಷ್ಟು ಎಫೆಕ್ಟ್ ಇಲ್ಲ ಅಂದ್ರೆ ಅಂತ ಟೈಪ್ ಆಫ್ ಸಿಗ್ನಲ್ಸ್ ನ ಐ ಕ್ಯಾನ್ ಸಿಂಪ್ಲಿ ಇಗ್ನೋರ್ ದೆಮ್. ಕೆಲವೊಂದು ಸಿಗ್ನಲ್ಸ್ ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಸಿಗ್ನಲ್ಸ್ ನ ಹ್ಯಾಂಡಲ್ ಮಾಡೋ ಬದಲು ಪ್ರೋಗ್ರಾಮ್ ನೇ ಟರ್ಮಿನೇಟ್ ಮಾಡ್ಬಿಡ್ಬೋದು. ಸೊ ಅವಾಗ ಯಾವ ಪ್ರೋಗ್ರಾಮ್ ಇಂದ ನಂಗೆ ಸಿಗ್ನಲ್ ಅಥವಾ ಇವೆಂಟ್ ಬರ್ತಾ ಇರುತ್ತೆ ಆ ಪ್ರೋಗ್ರಾಮ್ ನೇ ಟರ್ಮಿನೇಟ್ ಮಾಡ್ಬಿಡ್ತೀನಿ. ಬಟ್ ದಿಸ್ ಆರ್ ನಾಟ್ ದ ಪ್ರಾಪರ್ ವೇಸ್ ಟು ಹ್ಯಾಂಡಲ್ ಎ ಸಿಗ್ನಲ್. ಜೊತೆಗೆ ಸಿಗ್ನಲ್ ಹ್ಯಾಂಡ್ಲಿಂಗ್ ಏನಿದೆ ದಟ್ ವೇರೀಸ್ ಫ್ರಮ್ ಸಿಂಗಲ್ ಥ್ರೆಡೆಡ್ ಟು ಮಲ್ಟಿ ಥ್ರೆಡೆಡ್ ಎನ್ವೈರನ್ಮೆಂಟ್. ಈಗ ಸಿಂಗಲ್ ಥ್ರೆಡೆಡ್ ಪ್ರೋಗ್ರಾಮ್ಸ್ ಅಲ್ಲಿ, ಸಿಂಗಲ್ ಥ್ರೆಡ್ ಇರುವಂತ ಪ್ರೋಗ್ರಾಮ್ಸ್ ಅಲ್ಲಿ ಸಿಗ್ನಲ್ಸ್ ನಾನು ಯಾವಾಗ್ಲೂ ಪ್ರೋಸೆಸ್ ಎಂಟೈರ್ ಪ್ರೋಸೆಸ್ಗೆ ಕೊಟ್ಬಿಡ್ತೀನಿ. ಬಿಕಾಸ್ ಒಂದು ಪ್ರೋಸೆಸ್ ಅಲ್ಲಿ ಒಂದೇ ಥ್ರೆಡ್, ಸೊ ಆ ಥ್ರೆಡ್ ಪ್ರೋಸೆಸ್ ಥ್ರೆಡ್ ಆಕ್ಚುಲಿ. ಸೊ ಅವಾಗ ನಾನು ಏನೇ ಸಿಗ್ನಲ್ಸ್ ಇವೆಂಟ್ ಜನರೇಟ್ ಆದ್ರೂ ನಾನು ಆ ಸಿಗ್ನಲ್ಸ್ ಇವೆಂಟ್ ನಾನು ಆ ಪರ್ಟಿಕ್ಯುಲರ್ ಪ್ರೋಸೆಸ್ಗೆ ಕೊಡ್ತೀನಿ. ಬಟ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮ್ಸ್ ಅಲ್ಲಿ ಸಿಗ್ನಲ್ಸ್ ನ ಡೆಲಿವರ್ ಮಾಡೋದು, ಪ್ರೊವೈಡ್ ಮಾಡೋದು ತುಂಬಾನೇ ಕಾಂಪ್ಲಿಕೇಟೆಡ್. ಅದರಲ್ಲಿ 4-5 ತರ ಆಪ್ಷನ್ಸ್ ಗಳು ಕೊಡ್ತಾರೆ. ಫಸ್ಟ್ ಆಪ್ಷನ್, ಆಸ್ ಯು ಕ್ಯಾನ್ ಸಿ ಹಿಯರ್, ಡೆಲಿವರ್ ದ ಸಿಗ್ನಲ್ ಟು ದ ಥ್ರೆಡ್ ಟು ವಿಚ್ ದ ಸಿಗ್ನಲ್ ಅಪ್ಲೈಸ್. ಫಾರ್ ಎಕ್ಸಾಂಪಲ್, ಈಗ ಎ ಅನ್ನೋ ಪ್ರೋಸೆಸ್ ಇದೆ. ಆ ಎ ಅನ್ನೋ ಪ್ರೋಸೆಸ್ ಅಲ್ಲಿ 3 ಥ್ರೆಡ್ ಇದೆ, A1, A2, A3. A3 ಅನ್ನೋ ಥ್ರೆಡ್ ಇಂದ ನನಗೆ ಸಿಗ್ನಲ್ ಜನರೇಟ್ ಆಯ್ತು. ಸೊ ಆ ಪರ್ಟಿಕ್ಯುಲರ್ ಥ್ರೆಡ್ ಗೆ ನಾನು ಸಿಗ್ನಲ್ ನ ಕೊಡೋದು. ಡೆಲಿವರ್ ದ ಸಿಗ್ನಲ್ ಟು ದ ಥ್ರೆಡ್ ಟು ವಿಚ್ ದ ಸಿಗ್ನಲ್ ಅಪ್ಲೈಸ್. ನೆಕ್ಸ್ಟ್, ಡೆಲಿವರ್ ದ ಸಿಗ್ನಲ್ ಟು ಎವ್ರಿ ಥ್ರೆಡ್ ಇನ್ ದ ಪ್ರೋಸೆಸ್. ಆಲ್ A1, A2, A3 3 ಥ್ರೆಡ್ ಗಳಿಗೂ ಸಿಗ್ನಲ್ ಗಳನ್ನ ಕೊಡೋದು. ಇವೆಂಟ್ ಏನಾದ್ರು ಜನರೇಟ್ ಆಯ್ತು ಅಂದ್ರೆ ಆ ಇವೆಂಟ್ ಬಗ್ಗೆ, ಸಿಗ್ನಲ್ ಬಗ್ಗೆ ಇನ್ಫಾರ್ಮೇಶನ್ 3 ಥ್ರೆಡ್ ಗೆ ಪ್ರೊವೈಡ್ ಮಾಡ್ತೀವಿ. ಮೂರನೇದು, ಡೆಲಿವರ್ ದ ಸಿಗ್ನಲ್ ಟು ಸರ್ಟೈನ್ ಥ್ರೆಡ್ಸ್. ಈಗ A1, A2, A3 ಬರೀ A1, A2 ಥ್ರೆಡ್ಸ್ ಮಾತ್ರ ಸಿಗ್ನಲ್ ಕೊಡೋದು. ಏನೋ ಒಂದು ಬೇಸಿಸ್ ಮೇಲೆ ಆ ಥ್ರೆಡ್ಸ್ ಗಳಿಗೆ ಮಾತ್ರ ಸಿಗ್ನಲ್ ನ ಕಳಿಸ್ತೀನಿ. ನೆಕ್ಸ್ಟ್, ಅಸೈನ್ ಎ ಸ್ಪೆಸಿಫಿಕ್ ಥ್ರೆಡ್ ಟು ರಿಸೀವ್ ಆಲ್ ದ ಸಿಗ್ನಲ್ಸ್ ಫಾರ್ ದ ಪ್ರೋಸೆಸ್. ಸಪೋಸ್ ಈಗ ಎ ಅನ್ನೋ ಪ್ರೋಸೆಸ್ ಅಲ್ಲಿ A1, A2, A3 ಅಂತ 3 ಥ್ರೆಡ್ ಇದೆ. ನಾನು A1 ಥ್ರೆಡ್ ಏನಿದೆ ಅದನ್ನ ಬರೀ ಸಿಗ್ನಲ್ಸ್ ನ ರಿಸೀವ್ ಮಾಡಕ್ಕೆ ಅಂತಾನೆ ಅಪಾಯಿಂಟ್ ಮಾಡ್ಕೊಂಡಿರ್ತೇನೆ. ಸೊ ಅವಾಗ ಏನೇ ಸಿಗ್ನಲ್ಸ್ ಗಳು ಜನರೇಟ್ ಆದ್ರೂ ಎ ಪ್ರೋಸೆಸ್ಗೆ ಎಲ್ಲಾ ಸಿಗ್ನಲ್ಸ್ ಗಳನ್ನು A1 ಥ್ರೆಡ್ ಗೆನೆ ಕೊಡ್ತಾ ಇರ್ತೀವಿ. ಸೊ ದಿಸ್ ಆರ್ ದ 4 ವೇಸ್ ಇನ್ ವಿಚ್ ಯುವರ್ ಥ್ರೆಡ್ ಕ್ಯಾನ್ ರಿಸೀವ್ ಸಿಗ್ನಲ್ಸ್ ಇನ್ ಎ ಮಲ್ಟಿ ಥ್ರೆಡೆಡ್ ಎನ್ವೈರನ್ಮೆಂಟ್. ಫಸ್ಟ್ ವೇ ಏನೋ, ಯಾವ ಥ್ರೆಡ್ ಸಿಗ್ನಲ್ ನ ಜನರೇಟ್ ಮಾಡ್ತು ಆ ಪರ್ಟಿಕ್ಯುಲರ್ ಥ್ರೆಡ್ ಗೆ ಸಿಗ್ನಲ್ ನ ಕೊಡೋದು. ಸೆಕೆಂಡು, ಪ್ರೋಸೆಸ್ ಅಲ್ಲಿರೋ ಎಲ್ಲಾ ಥ್ರೆಡ್ಸ್ ಗಳಿಗೂ ಸಿಗ್ನಲ್ ನ ಕೊಡೋದು. ಮೂರನೇದು, ಕೆಲವು ಥ್ರೆಡ್ಸ್ ಗಳನ್ನ ಚೂಸ್ ಮಾಡಿ ಆ ಥ್ರೆಡ್ಸ್ ಗಳಿಗೆ ಸಿಗ್ನಲ್ ನ ಪ್ರೊವೈಡ್ ಮಾಡೋದು. ನಾಲ್ಕನೇದು, ಸ್ಪೆಸಿಫಿಕ್ ಥ್ರೆಡ್ ನ ಅಪಾಯಿಂಟ್ ಮಾಡ್ಕೊಬಿಡೋದು. ಆ ಪ್ರೋಸೆಸ್ ರಿಲೇಟೆಡ್ ಏನೇ ಸಿಗ್ನಲ್ಸ್ ಬಂದ್ರು ಆ ಸ್ಪೆಸಿಫಿಕ್ ಥ್ರೆಡ್ ಸಿಗ್ನಲ್ಸ್ ನ ರಿಸೀವ್ ಮಾಡ್ಕೋಬೇಕು, ಆ ತರ ಅಪಾಯಿಂಟ್ ಮಾಡ್ಕೊಳ್ಳೋದು. ಜೊತೆಗೆ ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಏನಿದೆ, ಆಪರೇಟಿಂಗ್ ಸಿಸ್ಟಮ್ ಎಕ್ಸ್ಪ್ಲಿಸಿಟ್ ಆಗಿ ನಿಮ್ಗೆ ಸಿಗ್ನಲ್ ನ ಹ್ಯಾಂಡಲ್ ಮಾಡಕ್ಕೆ ಸಪೋರ್ಟ್ ಕೊಡಲ್ಲ, ಬಟ್ ಒಂದು ಪ್ರೊಸೀಜರ್ ಕೊಡುತ್ತೆ. ಆ ಪ್ರೊಸೀಜರ್ಗೆ APC ಅಥವಾ ಅಸಿಂಕ್ರೋನಸ್ ಪ್ರೊಸೀಜರ್ ಕಾಲ್ಸ್ ಅಂತ ಕರೀತಾರೆ. ಈ ಅಸಿಂಕ್ರೋನಸ್ ಪ್ರೊಸೀಜರ್ ಕಾಲ್ ಫೆಸಿಲಿಟಿನ ನಾನು ಯೂಸರ್ ಪ್ರೋಗ್ರಾಮ್, ನಾನು ಪ್ರೋಗ್ರಾಮ್ ಬರೆದಿರ್ತೀನಲ್ಲ ಅಲ್ಲಿ ಯೂಸ್ ಮಾಡ್ಕೊಂಡು ಒಂದು ಫಂಕ್ಷನ್ ನ ಸ್ಪೆಸಿಫೈ ಮಾಡ್ಬೋದು. ಈಗ ಯಾವ್ದಾದ್ರು ಒಂದು ಸಿಗ್ನಲ್ ಜನರೇಟ್ ಆಯ್ತು ಅಂದ್ರೆ ಈ ಅಸಿಂಕ್ರೋನಸ್ ಪ್ರೊಸೀಜರ್ ಕಾಲ್ ಯೂಸ್ ಮಾಡಿ ಯಾವ್ದೋ ಒಂದು ಫಂಕ್ಷನ್ ಬರ್ದಿರ್ತೀನಿ. ಸೊ ಏನೋ ಸಿಗ್ನಲ್ ಜನರೇಟ್ ಆಯ್ತು ಅಂದ್ರೆ ಆ ಸಿಗ್ನಲ್ ನ ಪರ್ಟಿಕ್ಯುಲರ್ ಫಂಕ್ಷನ್ ಗೆ ಪಾಸ್ ಮಾಡ್ತೀನಿ ಹ್ಯಾಂಡಲ್ ಮಾಡಕ್ಕೆ. As you can see here, the APC facility, asynchronous procedure calls facility, allows a user thread to specify a function that is to be called when the user thread receives notification of a particular event ಅಥವಾ signal. ಸೊ ನಾನೊಂದು ಫಂಕ್ಷನ್ ಬರ್ದಿರ್ತೀನಿ, ಯಾವ್ದಾದ್ರು ಒಂದು ಸಿಗ್ನಲ್ ಅಥವಾ ಇವೆಂಟ್ ಬಂದಾಗ ಯಾವ ಫಂಕ್ಷನ್ ನ ಕಾಲ್ ಮಾಡಬೇಕು ಅಂತ ಈ APC ಫೆಸಿಲಿಟಿ ಯೂಸ್ ಮಾಡ್ಕೊಂಡು ಬರ್ದಿರ್ತೀನಿ. ದಿಸ್ ಆರ್ ದ ಥಿಂಗ್ಸ್
you need to remember with respect to signals. Signals ಅಂದ್ರೇನು? It is an event. ಆ ಇವೆಂಟ್ ನ ಯಾರಿಗೆ ಪ್ರೊವೈಡ್ ಮಾಡಬೇಕು? ಪ್ರೋಸೆಸ್ಗೆ. Generated signal is delivered to a process. Once it has been delivered to a process, ಆ ಸಿಗ್ನಲ್ ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಬೇಕು. ಸಿಗ್ನಲ್ಸ್ ಅಲ್ಲಿ ಎರಡು ತರ, ಒಂದು ಸಿಂಕ್ರೋನಸ್, ಇನ್ನೊಂದು ಅಸಿಂಕ್ರೋನಸ್. ಸಿಂಕ್ರೋನಸ್ಗೆ ಎಕ್ಸಾಂಪಲ್ ಕೊಟ್ಟೆ, ಡಿವೈಡ್ ಬೈ ಝೀರೋ ಎರರ್, ಇಲ್ಲಿಗಲ್ ಮೆಮೊರಿ ಆಕ್ಸೆಸ್. ಅಸಿಂಕ್ರೋನಸ್ಗೂ ಎಕ್ಸಾಂಪಲ್ ಕೊಟ್ಟೆ, ಯಾವ್ದಾದ್ರು ಕೀ ಸ್ಟ್ರೋಕ್ ಇಂದ ಪ್ರೋಗ್ರಾಮ್ ಟರ್ಮಿನೇಟ್ ಆಗೋದು, ಟೈಮರ್ ಎಕ್ಸ್ಪೈರೇಷನ್ ಇಂದ ಪ್ರೋಗ್ರಾಮ್ ಟರ್ಮಿನೇಟ್ ಆಗೋದು, ಇದೆಲ್ಲ ಅಸಿಂಕ್ರೋನಸ್ ಸಿಗ್ನಲ್. ಜೊತೆಗೆ ಸಿಗ್ನಲ್ ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮ್ ಅಲ್ಲಿ 4 ತರ. ಯಾವ ಥ್ರೆಡ್ ಸಿಗ್ನಲ್ ನ ಕಾಸ್ ಮಾಡ್ತೋ ಆ ಥ್ರೆಡ್ ಗೆ ಸಿಗ್ನಲ್ ಕೊಡೋದು, ಪ್ರೋಸೆಸ್ ಅಲ್ಲಿರೋ ಎಲ್ಲಾ ಥ್ರೆಡ್ಗೂ ಸಿಗ್ನಲ್ ಕೊಡೋದು, ಸರ್ಟೈನ್ ಥ್ರೆಡ್ಸ್ ಗಳಿಗೆ ಸಿಗ್ನಲ್ ಕೊಡೋದು, ಒಂದ್ ಪರ್ಟಿಕ್ಯುಲರ್ ಥ್ರೆಡ್ ನೇ ಅಪಾಯಿಂಟ್ ಮಾಡ್ಕೊಳ್ಳೋದು. ಸೊ ಆ ಪ್ರೋಸೆಸ್ ಗೆ ಏನೇ ಸಿಗ್ನಲ್ಸ್ ಬಂದ್ರು ಆ ಪರ್ಟಿಕ್ಯುಲರ್ ಥ್ರೆಡ್ ಗೆ ಸಿಗ್ನಲ್ಸ್ ಕಳಿಸ್ತಾ ಇರ್ತೀನಿ. ನೆಕ್ಸ್ಟ್ ನಿಮ್ದು ಆಪರೇಟಿಂಗ್ ಸಿಸ್ಟಮ್ APC ಅಂತ ಒಂದು ಫೆಸಿಲಿಟಿ ಕೊಡುತ್ತೆ. ಆ ಫೆಸಿಲಿಟಿ ಯೂಸ್ ಮಾಡಿ ನೀವು ಒಂದು ಫಂಕ್ಷನ್ ಡೆಫಿನೇಷನ್ ಬರ್ಕೋಬಹುದು. ಸೊ ಏನಾದ್ರು ಸಿಗ್ನಲ್ಸ್ ಬಂದ್ರೆ ಆ ಸಿಗ್ನಲ್ಸ್ ನ ಆ ಫಂಕ್ಷನ್ ಗೆ ರೀಡೈರೆಕ್ಟ್ ಮಾಡ್ತೀರಾ. ಆ ಫಂಕ್ಷನ್ ಪ್ರಾಪರ್ ಆಕ್ಷನ್ ತಗೊಳುತ್ತೆ ಆ ಸಿಗ್ನಲ್ ಮೇಲೆ. ಓಕೆನಾ? ದ ನೆಕ್ಸ್ಟ್ ಥ್ರೆಡ್ಡಿಂಗ್ ಇಶ್ಯೂ ಇಸ್ ಥ್ರೆಡ್ ಪೂಲ್ಸ್. ಸೊ ಥ್ರೆಡ್ ಪೂಲ್ ಅಂದ್ರೆ ಏನು ಅನ್ನೋದನ್ನ ನೆಕ್ಸ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋದು. ಸೊ ಥ್ರೆಡ್ ಪೂಲ್ ಅಂದ್ರೆ ಏನು ಅಂದ್ರೆ, ಈಗ ಯಾವ್ದಾದ್ರು ಒಂದು ಪ್ರೋಸೆಸ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಆ ಪ್ರೋಸೆಸ್ ನ ಕ್ರಿಯೇಟ್ ಮಾಡಿದ ತಕ್ಷಣ ಆ ಪ್ರೋಸೆಸ್ಗೆ ಒಂದಷ್ಟು ಥ್ರೆಡ್ಸ್ ಗಳನ್ನು ಕ್ರಿಯೇಟ್ ಮಾಡ್ಕೋತೀನಿ. ಸೊ ಆ ಥ್ರೆಡ್ ಗಳೆಲ್ಲಾನು ಒಂದು ಪೂಲ್ ಗಳಿಗೆ ಹಾಕೋತೀನಿ. ಆ ಪೂಲ್ ನೇ ಥ್ರೆಡ್ ಪೂಲ್ ಅಂತ ಕರೀತಾರೆ. ಈಗ ಒಂದು ಪ್ರೋಸೆಸ್ ಕ್ರಿಯೇಟ್ ಮಾಡಾದ್ಮೇಲೆ ಎ ಪ್ರೋಸೆಸ್ ಅಂತ ಪ್ರೋಸೆಸ್ ಕ್ರಿಯೇಟ್ ಮಾಡಿದೆ. ಆ ಎ ಪ್ರೋಸೆಸ್ಗೆ 3 ಥ್ರೆಡ್ ಕ್ರಿಯೇಟ್ ಮಾಡಿದೆ ಅಂತ ಅನ್ಕೊಳ್ಳಿ, A1, A2, A3 ಅಂತ. ಆ 3 ಥ್ರೆಡ್ ನು ಒಂದು ಥ್ರೆಡ್ ಪೂಲ್ ಒಳಗೆ ಹಾಕಿರ್ತೀನಿ. ಆ ಥ್ರೆಡ್ಸ್ ಗಳು ಆ ಥ್ರೆಡ್ ಪೂಲ್ ಒಳಗೆ ವೆಯ್ಟ್ ಮಾಡ್ತಾ ಇರ್ತವೆ ಯಾವ್ದಾದ್ರು ವರ್ಕ್ಗೋಸ್ಕರ. ವರ್ಕ್ ಏನಾದ್ರು ಅಸೈನ್ ಆದ ತಕ್ಷಣ ಆ ಥ್ರೆಡ್ ಆ ವರ್ಕ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್, ದ ಐಡಿಯಾ ಬಿಹೈಂಡ್ ಎ ಥ್ರೆಡ್ ಪೂಲ್ ಇಸ್ ಟು ಕ್ರಿಯೇಟ್ ಎ ನಂಬರ್ ಆಫ್ ಥ್ರೆಡ್ಸ್ ಅಟ್ ಪ್ರೋಸೆಸ್ ಸ್ಟಾರ್ಟ್ಅಪ್. ಪ್ರೋಸೆಸ್ ಕ್ರಿಯೇಟ್ ಆದಾಗ ಒಂದಷ್ಟು ನಂಬರ್ ಆಫ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡ್ತೀನಿ ಅಂಡ್ ಪ್ಲೇಸ್ ದೆಮ್ ಇನ್ ಟು ಎ ಥ್ರೆಡ್ ಪೂಲ್ ವೇರ್ ದೇ ಸಿಟ್ ಅಂಡ್ ವೆಯ್ಟ್ ಫಾರ್ ವರ್ಕ್. ಸೊ ಕೆಲ್ಸಕ್ಕೋಸ್ಕರ ಕಾಯ್ತಾ ಇರ್ತವೆ. ಯಾವಾಗ ಏನಾದ್ರು ಕೆಲಸ ಬರುತ್ತೆ ಆಪರೇಟಿಂಗ್ ಸಿಸ್ಟಮ್ ಕಡೆಯಿಂದ, ಆ ಕೆಲಸನ ಆ ಪರ್ಟಿಕ್ಯುಲರ್ ಥ್ರೆಡ್ ಗೆ ಕೊಡ್ತೀವಿ. ಅದೇ ಇರೋದು. ವೆನ್ ಎ ಸರ್ವರ್ ರಿಸೀವ್ಸ್ ಎ ರಿಕ್ವೆಸ್ಟ್ ಟು ಸರ್ವಿಸ್, ಏನಾದ್ರು ಸರ್ವರ್ ಗೆ ರಿಕ್ವೆಸ್ಟ್ ಬಂದಾಗ ಇಟ್ ವಿಲ್ ಅವೇಕನ್ ದ ಥ್ರೆಡ್. ಇಲ್ಲಿ ಥ್ರೆಡ್ ಗಳು ಮಲಗಿರ್ತವೆ ಅಥವಾ ವೆಯ್ಟ್ ಮಾಡ್ತಾ ಇರ್ತವೆ. ಸೊ ಆ ಥ್ರೆಡ್ ನ ಎಬ್ಬಿಸ್ಬಿಟ್ಟು ಈ ಟಾಸ್ಕ್ ನಿನ್ಗೆ ಅಸೈನ್ ಮಾಡಿದೀನಿ ಅಂತ ಆ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ನ ಆ ಪರ್ಟಿಕ್ಯುಲರ್ ಪೂಲ್ ಅಲ್ಲಿರೋ ಥ್ರೆಡ್ ಗೆ ಅಸೈನ್ ಮಾಡ್ತೀವಿ. ಒನ್ಸ್ ಥ್ರೆಡ್ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಾದ್ಮೇಲೆ ಅಗೇನ್ ಇಟ್ ವಿಲ್ ಗೋ ಬ್ಯಾಕ್ ಟು ದ ಥ್ರೆಡ್ ಪೂಲ್. ಒನ್ಸ್ ದ ಥ್ರೆಡ್ ಕಂಪ್ಲೀಟ್ಸ್ ಇಟ್ ಸರ್ವಿಸ್, ಇಟ್ ಅಗೇನ್ ರಿಟರ್ನ್ಸ್ ಟು ದ ಪೂಲ್ ಅಂಡ್ ಅವಾಯ್ಡ್ಸ್ ಫಾರ್ ಮೋರ್ ವರ್ಕ್. ಬೇರೆ ಕೆಲಸ ಏನಾದ್ರು ಇರುತ್ತಾ ಅಂತ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಥ್ರೆಡ್ ಪೂಲ್ ಅಂದ್ರೆ ಏನು, ಒಂದು ಪ್ರೋಸೆಸ್ ನ ಕ್ರಿಯೇಟ್ ಆದ ತಕ್ಷಣ ಆ ಪ್ರೋಸೆಸ್ ಜೊತೆ ಒಂದಷ್ಟು ಥ್ರೆಡ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದನ್ನ ಯೂಸರ್ ಲೆವೆಲ್ ಥ್ರೆಡ್ಸ್ ಅಂತ ಕರಿಬಹುದು. ಆ ಥ್ರೆಡ್ಸ್ ನ ಒಂದು ಪೂಲ್ ಒಳಗೆ ಹಾಕೊಂಡಿರ್ತೀನಿ. ಆ ಪೂಲ್ ಗೆ ಥ್ರೆಡ್ ಪೂಲ್ ಅಂತ ಕರಿತೀನಿ. ಸೊ ಸರ್ವರ್ಗೆ ಯಾವ್ದಾದ್ರು ರಿಕ್ವೆಸ್ಟ್ ಬಂದಾಗ ಸರ್ವಿಸ್ ಬೇಕು ಅಂತ, ಆ ಸರ್ವರು ಆ ಸರ್ವಿಸ್ ನ ಪ್ರೊವೈಡ್ ಮಾಡಕ್ಕೆ ಥ್ರೆಡ್ ಪೂಲ್ ಇಂದ ಒಂದು ಥ್ರೆಡ್ ನ ತಕೊಂಡು ಸರ್ವಿಸ್ ಕೊಡುತ್ತೆ. ಸೊ ಥ್ರೆಡ್ ಸರ್ವಿಸ್ ಕೊಟ್ಟಾದ್ಮೇಲೆ ಅಗೇನ್ ಇಟ್ ವಿಲ್ ಗೋ ಬ್ಯಾಕ್ ಟು ದ ಥ್ರೆಡ್ ಪೂಲ್ ಅಂಡ್ ಇಟ್ ವಿಲ್ ವೇಟ್ ಫಾರ್ ಸಮ್ ಮೋರ್ ವರ್ಕ್. ಸುಮಾರು ಬೇರೆ ವರ್ಕ್ ಗಳಿಗೆ ವೇಟ್ ಮಾಡ್ತಾ ಇರುತ್ತೆ. ಈ ಥ್ರೆಡ್ ಪೂಲ್ ಯೂಸ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಗಳಿವೆ. ಏನು ಮೇಜರ್ ಬೆನಿಫಿಟ್ಸ್ ಅಂದ್ರೆ, ಸಪೋಸ್ ಈಗ ಯಾವ್ದಾದ್ರು ಸರ್ವರ್ಗೆ ರಿಕ್ವೆಸ್ಟ್ ಬಂದ ತಕ್ಷಣ ಆ ಸರ್ವರ್ ಒಂದ್ ಥ್ರೆಡ್ ಬೇಕು ಆ ಸರ್ವಿಸ್ ನ ಪ್ರೊವೈಡ್ ಮಾಡಕ್ಕೆ. ಆ ಟೈಮಲ್ಲಿ ಒಂದ್ ಥ್ರೆಡ್ ನ ಕ್ರಿಯೇಟ್ ಮಾಡಿ ಸರ್ವಿಸ್ ಕೊಡಕ್ಕಿಂತ ಆಗ್ಲೇ ಕ್ರಿಯೇಟ್ ಆಗಿರೋ ಥ್ರೆಡ್ಸ್ ಗಳನ್ನ ಥ್ರೆಡ್ ಪೂಲ್ ಇಂದ ತಕೊಂಡು ಡೈರೆಕ್ಟ್ ಆಗಿ ಸರ್ವಿಸ್ ಕೊಟ್ಬಿಡ್ಬೋದು. ಅದೇ ನನ್ನ ಫಸ್ಟ್ ಪಾಯಿಂಟ್. ಆಸ್ ಯು ಕ್ಯಾನ್ ಸಿ ಹಿಯರ್, ಸರ್ವಿಸಿಂಗ್ ಎ ರಿಕ್ವೆಸ್ಟ್ ವಿತ್ ಅನ್ ಎಕ್ಸಿಸ್ಟಿಂಗ್ ಥ್ರೆಡ್ is usually faster than waiting to create a thread. ಎಕ್ಸಿಸ್ಟಿಂಗ್ ಥ್ರೆಡ್ ಇಂದ ನಾವು ಒಂದು ಸರ್ವಿಸ್ ಕೊಡೋದು ತುಂಬಾನೇ ಫಾಸ್ಟರ್, ಬಿಕಾಸ್ ಒಂದು ಥ್ರೆಡ್ ನ ಕ್ರಿಯೇಟ್ ಮಾಡಿ ಆಮೇಲೆ ಸರ್ವಿಸ್ ಕೊಡೋದಕ್ಕಿಂತ ಎಕ್ಸಿಸ್ಟಿಂಗ್ ಥ್ರೆಡ್ ಯೂಸ್ ಮಾಡ್ಕೊಂಡೆ ನಾನು ಸರ್ವಿಸ್ ನ ಪ್ರೊವೈಡ್ ಮಾಡ್ಕೋಬಹುದು. ಸೊ ಅದು ನಂದು ಫಸ್ಟ್ ಪಾಯಿಂಟ್, ಫಸ್ಟ್ ಬೆನಿಫಿಟ್. ಸೆಕೆಂಡ್ ಬೆನಿಫಿಟ್ ಏನು ಅಂದ್ರೆ, ಥ್ರೆಡ್ ಪೂಲ್ ಅಲ್ಲಿ ನನ್ನ ನಂಬರ್ ಆಫ್ ಥ್ರೆಡ್ಸ್ ಏನಿದೆ ಅದು ಲಿಮಿಟೆಡ್ ನಂಬರ್ ಆಫ್ ಥ್ರೆಡ್ಸ್. ನಂದು CPU ಎಷ್ಟು ಸಪೋರ್ಟ್ ಮಾಡುತ್ತೆ ಅಷ್ಟನ್ನ ಮಾತ್ರ ಸ್ಟೋರ್ ಮಾಡ್ಕೊಂಡಿರ್ತೇನೆ. ಸೊ ಆದಷ್ಟು ನಂದು ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತೆ. ನನ್ಗೆ ಎಷ್ಟು ನಂಬರ್ ಆಫ್ ಥ್ರೆಡ್ಸ್ ಅಷ್ಟನ್ನ ಮಾತ್ರ ಸ್ಟೋರ್ ಮಾಡಿರೋದ್ರಿಂದ. ಸೊ ನೆಕ್ಸ್ಟ್ ಕ್ವಶನ್ ನೀವು ಕೇಳ್ಬೋದು, ನಂಬರ್ ಆಫ್ ಥ್ರೆಡ್ಸ್ ನ ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀರಾ? ಥ್ರೆಡ್ ಪೂಲ್ ಅಲ್ಲಿ ಇಷ್ಟು ಥ್ರೆಡ್ಸ್ ಇರಬೇಕು ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ? ಅದೇ ಹೇಳದ್ನಲ್ಲ,
ನಿಮ್ CPU ಪರ್ಫಾರ್ಮೆನ್ಸ್ ಹೆಂಗಿದೆ, ಎಷ್ಟು CPUs ಯೂಸ್ ಮಾಡಿದೀರಾ, ಮೇನ್ ಮೆಮೊರಿ ಎಷ್ಟಿದೆ, ಎಷ್ಟು ಕ್ಲೈಂಟ್ ರಿಕ್ವೆಸ್ಟ್ ಗಳು ಸೈಮಲ್ಟೇನಿಯಸ್ ಆಗಿ ಬರ್ಬೋದು, ಇದೆಲ್ಲ ಕನ್ಸಿಡರೇಷನ್ಸ್ ನ ಇಟ್ಕೊಂಡು ಒಂದು ಥ್ರೆಡ್ ಪೂಲ್ ಒಳಗೆ ಇಷ್ಟು ನಂಬರ್ ಆಫ್ ಥ್ರೆಡ್ಸ್ ಇರಬೇಕು ಅಂತ ಡಿಸೈಡ್ ಮಾಡ್ಕೋತೀನಿ. ಓಕೆನಾ, ಅರ್ಥ ಆಯ್ತಾ ಥ್ರೆಡ್ ಪೂಲ್ ಅಂದ್ರೆ? ಸೊ ದ ನೆಕ್ಸ್ಟ್ ಥ್ರೆಡಿಂಗ್ ಇಶ್ಯೂ ಇಸ್ ಥ್ರೆಡ್ ಸ್ಪೆಸಿಫಿಕ್ ಡೇಟಾ. ಯೂಶುವಲ್ ಆಗಿ ನಾವು ಥ್ರೆಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದಾಗ ಒಂದು ಪ್ರೋಸೆಸ್ ಅಲ್ಲಿ ಇಷ್ಟು ಥ್ರೆಡ್ಸ್ ಅಂತ ಕ್ರಿಯೇಟ್ ಮಾಡಿದ ತಕ್ಷಣ ಆ ಪ್ರೋಸೆಸ್ ಏನ್ ಡೇಟಾನ ಹೋಲ್ಡ್ ಮಾಡ್ತಾ ಇರುತ್ತೆ ಅಥವಾ ಪ್ರೋಸೆಸ್ ಏನ್ ರಿಸೋರ್ಸಸ್ ನ ಯೂಸ್ ಮಾಡ್ತಾ ಇರುತ್ತೆ ಅದೇ ಡೇಟಾನ ಅದೇ ರಿಸೋರ್ಸಸ್ ನ ನಿಮ್ ಥ್ರೆಡ್ಸ್ ಯೂಸ್ ಮಾಡುತ್ತೆ. ಸೊ ಅದೇ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿರೋದು. ಆಸ್ ಯು ಕ್ಯಾನ್ ಸಿ ಹಿಯರ್, ಥ್ರೆಡ್ಸ್ ಬಿಲಾಂಗಿಂಗ್ ಟು ಎ ಪ್ರೋಸೆಸ್ ಶೇರ್ ದ ಡೇಟಾ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಸೆಸ್. ಆ ಪ್ರೋಸೆಸ್ ಇರೋ ಡೇಟಾನ ಶೇರ್ ಮಾಡುತ್ತೆ. ಬಟ್ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಥ್ರೆಡ್ಗೆ ರಿಲೆವೆಂಟ್ ಆಗಿರುವಂತ ಸ್ಪೆಸಿಫಿಕ್ ಡೇಟಾನ ಸ್ಟೋರ್ ಮಾಡ್ಬೇಕಾಗಿರುತ್ತೆ. ಪ್ರೋಸೆಸ್ ಅಲ್ಲಿರುವಂತ ಡೇಟಾ ಅಲ್ಲ, ಆ ಥ್ರೆಡ್ಗೆ ರಿಲೆವೆಂಟ್ ಅಥವಾ ಇಂಪಾರ್ಟೆಂಟ್ ಆಗಿರುವಂತ ಸ್ಪೆಸಿಫಿಕ್ ಡೇಟಾನ ಸ್ಟೋರ್ ಮಾಡ್ಬೇಕಾಗಿರುತ್ತೆ. ಅಂತ ಡೇಟಾನ ಥ್ರೆಡ್ ಸ್ಪೆಸಿಫಿಕ್ ಡೇಟಾ ಅಂತ ಕರೀತಾರೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಇನ್ ಸಮ್ ಸರ್ಕಮ್ಸ್ಟೆನ್ಸಸ್ ಈಚ್ ಥ್ರೆಡ್ ಮೈಟ್ ನೀಡ್ ಇಟ್ಸ್ ಓನ್ ಕಾಪಿ ಆಫ್ ಸರ್ಟೈನ್ ಡೇಟಾ. ಯಾವುದೋ ಒಂದು ಅಷ್ಟು ಡೇಟಾದು ಅದ್ರದ್ದು ಓನ್ ಕಾಪಿ ಬೇಕಾಗಿರುತ್ತೆ. ಸಚ್ ಡೇಟಾ ಇಸ್ ಕಾಲ್ಡ್ ಅಸ್ ಥ್ರೆಡ್ ಸ್ಪೆಸಿಫಿಕ್ ಡೇಟಾ. ಅಂತ ಡೇಟಾನ ಥ್ರೆಡ್ ಸ್ಪೆಸಿಫಿಕ್ ಡೇಟಾ ಅಂತ ಕರೀತಾರೆ. ಸೊ ಯಾವುದ್ರಲ್ಲಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವೇನೋ ಅಮೆಝಾನ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರ, ಏನೋ ಯಾವುದೋ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಕ್ಕೆ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರ. ಸೊ ಈಗ ಲಾಗಿನ್ ಆಗಕ್ಕೆ ಒಂದ್ ಥ್ರೆಡ್ ಇರುತ್ತೆ, ನೀವು ಅಲ್ಲಿ ಕಂಟೆಂಟ್ಸ್ ನ ಬ್ರೌಸ್ ಮಾಡ್ತಾ ಇರ್ತೀರಲ್ಲ ಅದಕ್ಕೆ ಒಂದ್ ಥ್ರೆಡ್ ಇರುತ್ತೆ, ಟ್ರಾನ್ಸಾಕ್ಷನ್ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಥ್ರೆಡ್ ಇರುತ್ತೆ. ಅವಾಗ ಆ ಟ್ರಾನ್ಸಾಕ್ಷನ್ ಥ್ರೆಡ್ಗೆ ಅಲ್ಲೇನ್ ಇನ್ಫಾರ್ಮೇಶನ್ ಇರುತ್ತೆ ಆ ಇನ್ಫಾರ್ಮೇಶನ್ ನ ಆ ಪರ್ಟಿಕ್ಯುಲರ್ ಥ್ರೆಡ್ ಮಾತ್ರ ಸ್ಟೋರ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ಅದನ್ನ ನಾನು ಥ್ರೆಡ್ ಸ್ಪೆಸಿಫಿಕ್ ಡೇಟಾ ಅಂತ ಕರಿಬಹುದು. ಸೊ ದಿಸ್ ಇಸ್ ದ ಫಿಫ್ತ್ ಥ್ರೆಡಿಂಗ್ ಇಶ್ಯೂ. ಅಂಡ್ ದ ಲಾಸ್ಟ್ ಥ್ರೆಡಿಂಗ್ ಇಶ್ಯೂ ಇಸ್ ಶೆಡ್ಯೂಲರ್ ಆಕ್ಟಿವೇಶನ್ಸ್. ಏನು ಶೆಡ್ಯೂಲರ್ ಆಕ್ಟಿವೇಶನ್ಸ್ ಅಂದ್ರೆ ಅನ್ನೋದನ್ನ ಲಾಸ್ಟ್ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಟ್ ಈಸ್ ರಿಲೇಟೆಡ್ ಟು ಯೂಸರ್ ಲೆವೆಲ್ ಥ್ರೆಡ್ಸ್ ಅಂಡ್ ಕರ್ನಲ್ ಥ್ರೆಡ್ಸ್. ಸೊ ಯೂಸರ್ ಲೆವೆಲ್ ಥ್ರೆಡ್ಸ್ ಅಂದ್ರೆ ಏನು, ಕರ್ನಲ್ ಥ್ರೆಡ್ಸ್ ಅಂತ ಏನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಇನ್ ಶೆಡ್ಯೂಲರ್ ಆಕ್ಟಿವೇಶನ್ we shall try to see how your user level thread will be executed in the kernel thread. ನಿಮ್ದು ಯೂಸರ್ ಲೆವೆಲ್ ಥ್ರೆಡ್ ಗಳು ಕರ್ನಲ್ ಥ್ರೆಡ್ ಅಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಆಸ್ ಯು ಕ್ಯಾನ್ ಸಿ ಹಿಯರ್, ಸೊ ಇಲ್ಲಿ ನಂದು ಯೂಸರ್ ಲೆವೆಲ್ ಥ್ರೆಡ್ಸ್ ಇರುತ್ತೆ. ಇಲ್ಲಿ ನಂದು ಯೂಸರ್ ಲೆವೆಲ್ ಥ್ರೆಡ್ಸ್. ಏನು ಯೂಸರ್ ಲೆವೆಲ್ ಥ್ರೆಡ್ಸ್ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಬರ್ದಿರ್ತೀನಿ ಯೂಸರ್ ಲೆವೆಲ್ ಥ್ರೆಡ್ಸ್ ಗಳೆಲ್ಲಾನು. ಒಂದು ಪ್ರೋಗ್ರಾಮ್ ಅಲ್ಲಿ ಒಂದೆಷ್ಟೋ ಥ್ರೆಡ್ಸ್ ಗಳು ಸೈಮಲ್ಟೇನಿಯಸ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಬರ್ದಿರ್ತೀನಿ, ಸರಿನಾ? ಈ ಯೂಸರ್ ಲೆವೆಲ್ ಥ್ರೆಡ್ಸ್ ಆದ್ಮೇಲೆ ಇಲ್ಲಿ ನಂದು ಕರ್ನಲ್ ಥ್ರೆಡ್ಸ್ ಇರುತ್ತೆ. ಕರ್ನಲ್ ಥ್ರೆಡ್ಸ್, ಈ ಕರ್ನಲ್ ಥ್ರೆಡ್ಸ್ ಗಳೇ ಎಕ್ಸಿಕ್ಯೂಟ್ ಆಗಿ CPU ನ ಯೂಸ್ ಮಾಡ್ಕೊಳ್ಳೋದು. ನಿಮ್ ಯೂಸರ್ ಲೆವೆಲ್ ಥ್ರೆಡ್ಸ್ ಏನಿದೆ ದಟ್ ಶುಡ್ ಗೆಟ್ ಮ್ಯಾಪ್ ಟು ದ ಕರ್ನಲ್ ಥ್ರೆಡ್ಸ್. ಅವಾಗ್ಲೇ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು. ನಿಮ್ ಯೂಸರ್ ಥ್ರೆಡ್ಸ್ ಗಳು ಡೈರೆಕ್ಟ್ ಆಗಿ CPU ನ ಯೂಸ್ ಮಾಡಕ್ ಹೋಗಲ್ಲ. This user level threads needs to be mapped to the kernel threads, kernel level threads that will be executed in the CPU. ಅವಾಗ CPU ಎಕ್ಸಿಕ್ಯೂಟ್ ಆಗಿ ಪ್ರಾಪರ್ ಇಲ್ಲಿ ಏನ್ ಇಂಟೆನ್ಷನ್ ಇಟ್ಕೊಂಡು ಥ್ರೆಡ್ ಬರ್ದಿರ್ತೀರಾ ಆ ಇಂಟೆನ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಯೂಸರ್ ಲೆವೆಲ್ ಥ್ರೆಡ್ ಕರ್ನಲ್ ಲೆವೆಲ್ ಥ್ರೆಡ್ಗೆ ಅಸೈನ್ ಆಗ್ಬೇಕಾದ್ರೆ ಇದೆರಡರದು ನಡುವೆ ಒಂದು ಡೇಟಾ ಸ್ಟ್ರಕ್ಚರ್ ಇರುತ್ತೆ. ಆ ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ ಏನಿದೆ ಅದನ್ನ LWP ಅಂತ ಕರೀತಾರೆ, ಲೈಟ್ ವೆಯ್ಟ್ ಪ್ರೋಸೆಸ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಲೈಟ್ ವೆಯ್ಟ್ ಪ್ರೋಸೆಸ್ ಆರ್ LWP. ಈ ಲೈಟ್ ವೆಯ್ಟ್ ಪ್ರೋಸೆಸ್ ಏನಿರುತ್ತೆ, ದಿಸ್ ಪರ್ಟಿಕ್ಯುಲರ್ ಲೈಟ್ ವೆಯ್ಟ್ ಪ್ರೋಸೆಸ್ ಏನಿರುತ್ತೆ, ಈ ಯೂಸರ್ ಲೆವೆಲ್ ಥ್ರೆಡ್ಸ್ ಇಂದ ಫಸ್ಟ್ ಲೈಟ್ ವೆಯ್ಟ್ ಪ್ರೋಸೆಸ್ ಹೋಗುತ್ತೆ. ಈ ಲೈಟ್ ವೆಯ್ಟ್ ಪ್ರೋಸೆಸ್ ಅನ್ನ ನಿಮ್ ಯೂಸರ್ ಲೆವೆಲ್ ಥ್ರೆಡ್ಸ್ ಒಂದು ವರ್ಚುವಲ್ ಪ್ರೊಸೆಸರ್ ತರ ಟ್ರೀಟ್ ಮಾಡುತ್ತೆ. ಸೊ ಈ ವರ್ಚುವಲ್ ಪ್ರೊಸೆಸಸ್ ಅಲ್ಲಿ ಒಂದು ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ. ಈ ಅಪ್ಲಿಕೇಶನ್, ಈ ವರ್ಚುವಲ್ ಪ್ರೊಸೆಸರ್ ಅಲ್ಲಿ ಒಂದು ರನ್ ಆಗ್ತಾ ಇರೋ ಅಪ್ಲಿಕೇಶನ್ ನಿಮ್ ಯೂಸರ್ ಲೆವೆಲ್ ಥ್ರೆಡ್ಸ್ ನ ಕರೆಸ್ಪಾಂಡಿಂಗ್ ಕರ್ನಲ್ ಲೆವೆಲ್ ಥ್ರೆಡ್ ಗೆ ಮ್ಯಾಪ್ ಮಾಡ್ಕೊಳುತ್ತೆ. ಸೊ ದಿಸ್ ಇಸ್ ಹೌ ದ ಆಕ್ಚುಯಲ್ ಮ್ಯಾಪಿಂಗ್ ಆಫ್ ಯೂಸರ್ ಲೆವೆಲ್ ಥ್ರೆಡ್ಸ್ ಟು ಕರ್ನಲ್ ಲೆವೆಲ್ ಥ್ರೆಡ್ಸ್ ಟೇಕ್ಸ್ ಪ್ಲೇಸ್. ಎಕ್ಸ್ಪೆಷಲಿ ಮೆನಿ ಟು ಮೆನಿ ಮಾಡೆಲ್ ಅಲ್ಲಿ ಏನಿರುತ್ತೆ, ನಿಮ್ದು ಯೂಸರ್ ಲೆವೆಲ್ ಥ್ರೆಡ್ಸ್ ಸುಮಾರು ಇರುತ್ತೆ, ಬಟ್ ನಿಮ್ ಕರ್ನಲ್ ಲೆವೆಲ್ ಥ್ರೆಡ್ಸ್ ಒಂದ್ 2-3 ಇರುತ್ತೆ. ಆಗ ನಿಮ್ದು ಯೂಸರ್ ಲೆವೆಲ್ ಥ್ರೆಡ್ಸ್ ನ ಕರ್ನಲ್ ಲೆವೆಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡಬೇಕು.
ಆ ಯೂಸರ್ ಲೆವೆಲ್ ಥ್ರೆಡ್ಸ್ ನ ಕರ್ನಲ್ ಲೆವೆಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡ್ಬೇಕಾದ್ರೆ ಇಲ್ಲಿ ಸುಮಾರು ವರ್ಚುವಲ್ ಪ್ರೊಸೆಸರ್ಸ್ ರನ್ ಆಗುತ್ತೆ, ಒಂದೇ ಅಲ್ಲ, ಒಂದ್ 2-3 ವರ್ಚುವಲ್ ಪ್ರೊಸೆಸರ್ ರನ್ ಆಗ್ತಾ ಇರುತ್ತೆ. ಆ ವರ್ಚುವಲ್ ಪ್ರೊಸೆಸರ್ ರನ್ ಆಗ್ತಾ ಇರೋ ಪ್ರತಿಯೊಂದು ಅಪ್ಲಿಕೇಶನ್ ನಿಮ್ ಯೂಸರ್ ಲೆವೆಲ್ ಥ್ರೆಡ್ ನ ಕರ್ನಲ್ ಲೆವೆಲ್ ಥ್ರೆಡ್ ಗೆ ಮ್ಯಾಚ್ ಮಾಡುತ್ತೆ ಅಥವಾ ಮ್ಯಾಪ್ ಮಾಡುತ್ತೆ. ನಾನು ಬರ್ದಿರೋ ಪ್ರಕಾರ LWP, what do you mean by LWP? Light weight process. This LWP it contains an virtual processor. It contains an virtual processor. Here an application will run. ಈ virtual processor ಒಳಗೆ ಒಂದು application run ಆಗುತ್ತೆ. Here an application will run. This application will map the user level threads to kernel threads. User level threads to kernel threads. ಅರ್ಥ ಆಯ್ತಾನೆ? ಈ ವರ್ಚುವಲ್ ಪ್ರೊಸೆಸ್ LWP ಅಂತ ಏನ್ ಡೇಟಾ ಸ್ಟ್ರಕ್ಚರ್ ಇರುತ್ತೆ ಲೈಟ್ ವೇಟ್ ಪ್ರೊಸೆಸ್, ಅಲ್ಲಿ ಒಂದು ವರ್ಚುವಲ್ ಪ್ರೊಸೆಸರ್ ರನ್ ಆಗ್ತಾ ಇರುತ್ತೆ. ಅಲ್ಲಿರುವಂತ ಅಪ್ಲಿಕೇಶನ್ ನಿಮ್ ಯೂಸರ್ ಲೆವೆಲ್ ಥ್ರೆಡ್ಸ್ ನ ಕರ್ನಲ್ ಲೆವೆಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡುತ್ತೆ. ಇನ್ ಮೆನಿ ಟು ಮೆನಿ ಮಾಡೆಲ್ ಅಲ್ಲಿ ಏನಾಗುತ್ತೆ? ಮೆನಿ ಟು ಮೆನಿ ಮಾಡೆಲ್ ಅಂದ್ರೆ ದೇರ್ ವಿಲ್ ಬಿ ಮೆನಿ ವರ್ಚುವಲ್ ಪ್ರೊಸೆಸರ್. ಈಚ್ ವರ್ಚುವಲ್ ಪ್ರೊಸೆಸರ್ ಏನತ್ತೆ? VP ಅಂತ ಬರೀತೀನಿ ವರ್ಚುವಲ್ ಪ್ರೊಸೆಸರ್ಗೆ. ಈಚ್ ವರ್ಚುವಲ್ ಪ್ರೊಸೆಸರ್ ಆಸ್ ಅನ್ ಅಪ್ಲಿಕೇಶನ್. ಪ್ರತಿಯೊಂದು ವರ್ಚುವಲ್ ಪ್ರೊಸೆಸರ್ ಒಂದು ಅಪ್ಲಿಕೇಶನ್ ಇರುತ್ತೆ. ದಟ್ ಆಪ್ will map the user threads to kernel threads. ನಿಮ್ದು ಯೂಸರ್ ಥ್ರೆಡ್ಸ್ ನ ಕರ್ನಲ್ ಥ್ರೆಡ್ಸ್ ಗೆ ಮ್ಯಾಪ್ ಮಾಡುತ್ತೆ. ಓಕೆನಾ? So this is how your mapping takes place from user level threads to kernel level threads. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. As you can see here, to the user thread library, ಇದು ನಂದು ಯೂಸರ್ ಥ್ರೆಡ್ ಲೈಬ್ರರಿ. The LWP, the lightweight process appears to be a virtual processor. ಇದೊಂದು ವರ್ಚುವಲ್ ಪ್ರೊಸೆಸರ್ ತರ ಕಾಣ್ತಾ ಇರುತ್ತೆ. On which the application can schedule a user thread to run. ಇಲ್ಲೊಂದು ವರ್ಚುವಲ್ ಪ್ರೊಸೆಸರ್ ಒಂದು ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ. ಈ ಅಪ್ಲಿಕೇಶನ್ ನಿಮ್ಮ ಯೂಸರ್ ಥ್ರೆಡ್ ನ ಕರ್ನಲ್ ಥ್ರೆಡ್ ಗೆ ಮ್ಯಾಪ್ ಮಾಡುತ್ತೆ. ಈಚ್ LWP, ಪ್ರತಿಯೊಂದು ಲೈಟ್ ವೇಟ್ ಪ್ರೊಸೆಸರ್ ಇಸ್ ಅಟ್ಯಾಚ್ ಟು ಎ ಕರ್ನಲ್ ಥ್ರೆಡ್. ಒಂದೊಂದು ಕರ್ನಲ್ ಥ್ರೆಡ್ ಗೆ ಅಟ್ಯಾಚ್ ಮಾಡಿರ್ತಾರೆ. And it is the kernel thread that the OS schedules to run on the physical processor. ನಿಮ್ಮ OS ಈ ಕರ್ನಲ್ ಥ್ರೆಡ್ ಗಳನ್ನ CPU ಮೇಲೆ ರನ್ ಮಾಡ್ತಾ ಇರುತ್ತೆ. ಸೊ ಪ್ರತಿಯೊಂದು ಯೂಸರ್ ಲೆವೆಲ್ ಥ್ರೆಡ್ ಕರ್ನಲ್ ಥ್ರೆಡ್ ಗೆ ಮ್ಯಾಪ್ ಆಗ್ಬೇಕು. ಮ್ಯಾಪ್ ಆದ್ಮೇಲೆ ಆ ಕರೆಸ್ಪಾಂಡಿಂಗ್ ಕರ್ನಲ್ ಥ್ರೆಡ್ ನ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ CPU ಅಲ್ಲಿ ರನ್ ಮಾಡುತ್ತೆ. ಓಕೆನಾ? ಇಫ್ ದ ಕರ್ನಲ್ ಥ್ರೆಡ್ ಬ್ಲಾಕ್ಸ್ ದ LWP, ನಿಮ್ ಕರ್ನಲ್ ಥ್ರೆಡ್ ಏನಾದ್ರು LWP ನ ಬ್ಲಾಕ್ ಮಾಡ್ಬಿಟ್ರೆ LWP will in turn block your user level threads. ಅದನ್ನೇ ಹೇಳಿರೋದು. ಇಫ್ ದ ಕರ್ನಲ್ ಥ್ರೆಡ್ ಬ್ಲಾಕ್ಸ್ ದ LWP, ಇಟ್ ವಿಲ್ ಇನ್ ಟರ್ನ್ ಬ್ಲಾಕ್ ಯುವರ್ ಯೂಸರ್ ಲೆವೆಲ್ ಥ್ರೆಡ್ಸ್. ಇದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಈಚ್ ಯೂಸರ್ ಥ್ರೆಡ್ ವಿಲ್ ಯೂಸ್ ದ ಅಪ್ಲಿಕೇಶನ್ ವಿಚ್ ಇಸ್ ರನ್ನಿಂಗ್ ಆನ್ ದ ವರ್ಚುವಲ್ ಪ್ರೊಸೆಸರ್. ಇದನ್ನ ಲೈಟ್ ವೇಟ್ ಪ್ರೊಸೆಸರ್ ಅಂತ ಕರೀತಾರೆ. ಈ ಅಪ್ಲಿಕೇಶನ್ ನಿಮ್ ಯೂಸರ್ ಥ್ರೆಡ್ ನ ಕರೆಸ್ಪಾಂಡಿಂಗ್ ಕರ್ನಲ್ ಥ್ರೆಡ್ ಗೆ ಮ್ಯಾಪ್ ಮಾಡುತ್ತೆ. ಪ್ರತಿಯೊಂದು ಯೂಸರ್ ಥ್ರೆಡ್ಗೂ ಕರ್ನಲ್ ಥ್ರೆಡ್ ಮ್ಯಾಪ್ನು ಒಂದು LWP ನ ಯೂಸ್ ಮಾಡ್ಲೇಬೇಕು. ಲೈಟ್ ವೇಟ್ ಪ್ರೊಸೆಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಅದೇ ನಾನು ಮಲ್ಟಿಪಲ್ ಮೆನಿ ಟು ಮೆನಿ ಮಾಡೆಲ್ಗೆ ಈ ಎಕ್ಸ್ಪ್ಲನೇಷನ್. ಸೊ ಒನ್ ಸ್ಕೀಮ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಯೂಸರ್ ಥ್ರೆಡ್ ಲೈಬ್ರರಿ ಅಂಡ್ ದ ಕರ್ನಲ್ ಇಸ್ ನೋನ್ ಆಸ್ ಶೆಡ್ಯೂಲರ್ ಆಕ್ಟಿವೇಶನ್. ಈ ಪ್ರೋಸೆಸ್ಗೆ ಶೆಡ್ಯೂಲರ್ ಆಕ್ಟಿವೇಶನ್ ಅಂತ ಕರೀತಾರೆ. ಇಟ್ ವರ್ಕ್ಸ್ ಆಸ್ ಫಾಲೋಸ್. ದ ಕರ್ನಲ್ ಪ್ರೊವೈಡ್ಸ್ ಅನ್ ಅಪ್ಲಿಕೇಶನ್ ವಿತ್ ಎ ಸೆಟ್ ಆಫ್ ವರ್ಚುವಲ್ ಪ್ರೊಸೆಸರ್. ಕರ್ನಲ್ ಸುಮಾರು ವರ್ಚುವಲ್ ಪ್ರೊಸೆಸರ್, ಇಲ್ಲಿ LWP ಸುಮಾರು ರಿಪೀಟ್ ಆಗ್ಬೇಕಿಲ್ಲ, ನಾವು ಒಂದೇ ತೋರಿಸ್ತೀನಿ. ಇಲ್ಲಿ ಸುಮಾರು ವರ್ಚುವಲ್ ಪ್ರೊಸೆಸರ್ ನ ಕೊಡುತ್ತೆ. ಒಂದೊಂದು ವರ್ಚುವಲ್ ಪ್ರೊಸೆಸರ್ LWP ಒಂದೊಂದು ಕರ್ನಲ್ ಥ್ರೆಡ್ ಮಾತ್ರ. ಇಲ್ಲಿ ಎರಡು ತೋರಿಸ್ತೀನಿ, ಬಟ್ ಒಂದೊಂದು ಮಾತ್ರ ಬರ್ಕೋಬೇಕು. ಒಂದೊಂದು LWP ಗೆ ಒಂದೊಂದು ಕರ್ನಲ್ ಥ್ರೆಡ್ಸ್ ಗಳಿರುತ್ತೆ. ಅಂಡ್ ದ ಅಪ್ಲಿಕೇಶನ್ ಕ್ಯಾನ್ ಶೆಡ್ಯೂಲ್ ಯೂಸರ್ ಥ್ರೆಡ್ಸ್ ಆನ್ ಟು ಎನ್ ಅವೈಲಬಲ್ ವರ್ಚುವಲ್ ಪ್ರೊಸೆಸರ್. ನಿಮ್ದು ಅಪ್ಲಿಕೇಶನ್ ಏನಿರುತ್ತೆ ಇಲ್ಲಿ ರನ್ ಆಗ್ತಾ ಇರುತ್ತಲ್ಲ, ಅದು ಯೂಸರ್ ಥ್ರೆಡ್ಸ್ ನ ವರ್ಚುವಲ್ ಪ್ರೊಸೆಸರ್ಗೆ ಹಾಕುತ್ತೆ. ಅಲ್ಲಿಂದ ನಾನು ಪ್ರತಿಯೊಂದು ಕರ್ನಲ್ ಥ್ರೆಡ್ ಗೆ ಅಲೋಕೇಟ್ ಮಾಡ್ತೀನಿ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಒಂದೊಂದು ಕರ್ನಲ್ ಥ್ರೆಡ್ ಗೆ ಒಂದೊಂದೇ LWP. ಇಲ್ಲಿ ಎರಡು ಬರ್ದಿದ್ದೀನಿ. ಇಟ್ ಶುಡ್ ಬಿ ಒನ್ಲಿ ಒನ್. ಸೊ ಇಲ್ಲಿ ಇನ್ನೊಂದು LWP ಬಂದು ಇನ್ನೊಂದು ಕರ್ನಲ್ ಥ್ರೆಡ್ ಬರ್ಬೇಕು. ಓಕೆನಾ?
The kernel must inform an application about certain events. In case ಏನಾದ್ರು ಇಲ್ಲ ಏನಾದ್ರು ಇವೆಂಟ್ ಗಳಾಯ್ತು, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇನ್ನೂ ಕರ್ನಲ್ ಲೆವೆಲ್ ಥ್ರೆಡ್ಸ್ ಗಳಿಲ್ಲ, ಯೂಸರ್ ಲೆವೆಲ್ ಥ್ರೆಡ್ಸ್ ವೆಯ್ಟ್ ಮಾಡಬೇಕು ಅಂತ ಇವೆಂಟ್ ಬಂತು, ಅದನ್ನ ಇಲ್ಲಿ ಅಪ್ಲಿಕೇಶನ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅದನ್ನ ಅಪ್ ಕಾಲ್ ಅಂತ ಕರೀತಾರೆ. ಈ ಅಪ್ಲಿಕೇಶನ್ಗೆ ಇನ್ಫಾರ್ಮ್ ಮಾಡಿದಾಗ ಅವಾಗ ಪ್ರಾಪರ್ ಏನ್ ಆಕ್ಷನ್ ತಗೋತೀರಾ ಅದನ್ನ ಅಪ್ ಕಾಲ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಸೊ ಈಗ ಕರ್ನಲ್ ಲೆವೆಲ್ ಥ್ರೆಡ್ಸ್ ನನ್ನ ಥ್ರೆಡ್ಸ್ ಎಲ್ಲ ಬಿಸಿ ಆಗಿದೆ, ಸೊ ಯೂಸರ್ ಥ್ರೆಡ್ಸ್ ವೆಯ್ಟ್ ಮಾಡಬೇಕು ಅಂತ ಅಂದ್ರೆ ಅವಾಗ ಯೂಸರ್ ಥ್ರೆಡ್ಸ್ ವೆಯ್ಟ್ ಅಂತ ಸಿಸ್ಟಮ್ ಕಾಲ್ ನ ಕಾಲ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅಪ್ ಕಾಲ್ ಹ್ಯಾಂಡ್ಲಿಂಗ್. ಇಲ್ಲಿಂದ ಇಲ್ಲಿ ಕಳಿಸೋದು ಅಪ್ ಕಾಲ್, ಈ ಅಪ್ ಕಾಲ್ ನ ಹ್ಯಾಂಡಲ್ ಮಾಡೋದನ್ನ ಅಪ್ ಕಾಲ್ ಹ್ಯಾಂಡ್ಲಿಂಗ್ ಅಂತ ಕರಿತೀನಿ. ಸೊ ದಿಸ್ ಈಸ್ ಹೌ ಶೆಡ್ಯೂಲರ್ ಆಕ್ಟಿವೇಶನ್ ಟೇಕ್ಸ್ ಪ್ಲೇಸ್. ಸೊ ದಿಸ್ ಆರ್ ದ 6 ಮೇಜರ್ ಥ್ರೆಡಿಂಗ್ ಇಶ್ಯೂಸ್. ಸೊ ಏನೇನ್ ಥ್ರೆಡಿಂಗ್ ಇಶ್ಯೂಸ್ ಕಲ್ತ್ವಿ ನಾವು? ಸೊ ದ ಫಸ್ಟ್ ಥ್ರೆಡಿಂಗ್ ಇಶ್ಯೂಸ್ ವಿ ಲರ್ನ್ಡ್ ಇಸ್ ಯಾವುದು? ಮೊದಲನೇ ಫೋರ್ಕ್ ಅಂಡ್ ಎಕ್ಸಿಟ್ ಸಿಸ್ಟಮ್ ಕಾಲ್. ಯಾವ ರೀತಿ ಫೋರ್ಕ್ ಯೂಸ್ ಮಾಡೋದು, ಫೋರ್ಕ್ ಅಲ್ಲಿ 2 ವರ್ಷನ್ಸ್ ಯಾವ್ದಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಒಂದು ಎಲ್ಲಾ ಥ್ರೆಡ್ಸ್ ಡೂಪ್ಲಿಕೇಟ್ ಮಾಡೋದು, ಇನ್ನೊಂದು ಯಾವ ಥ್ರೆಡ್ ಫೋರ್ಕ್ ಕಾಲ್ ಮಾಡಿದೆ ಅದನ್ನ ಮಾತ್ರ ಡೂಪ್ಲಿಕೇಟ್ ಮಾಡೋದು. ಅದೇ ರೀತಿ ಎಕ್ಸಿಕ್ ಅಲ್ಲೂ 2 ವರ್ಷನ್ಸ್ ಇತ್ತು. ಥ್ರೆಡ್ ಕ್ಯಾನ್ಸಲೇಷನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಏನು ಥ್ರೆಡ್ ಕ್ಯಾನ್ಸಲೇಷನ್ ಅಂದ್ರೆ ಆ ಟಾಸ್ಕ್ ನ ಕಂಪ್ಲೀಟ್ ಆಗಕ್ಕಿಂತ ಮುಂಚೆನೆ ಟರ್ಮಿನೇಟ್ ಮಾಡ್ಬಿಡ್ತೀನಿ, ಆ ಥ್ರೆಡ್ ನ ಟಾರ್ಗೆಟ್ ಥ್ರೆಡ್ ಅಂತ ಕರಿತೀನಿ. ಅಸಿಂಕ್ರೋನಸ್ ಕ್ಯಾನ್ಸಲೇಷನ್ ಅಂದ್ರೆ ಬೇರೆ ಥ್ರೆಡ್ ಟಾರ್ಗೆಟ್ ಥ್ರೆಡ್ ನ ಕ್ಯಾನ್ಸಲ್ ಮಾಡುತ್ತೆ. ಡಿಫಾಲ್ಟ್ ಕ್ಯಾನ್ಸಲೇಷನ್ ಅಂದ್ರೆ ಆ ಓನ್ ಥ್ರೆಡ್ ಪೀರಿಯಡಿಕಲಿ ಮಾನಿಟರ್ ಮಾಡ್ಕೊಂಡು ಅದನ್ನ ಅದೇ ಕ್ಯಾನ್ಸಲ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದು ಡೇಟಾ ಬೇಸ್ ಸರ್ಚಿಂಗ್. ಯಾವ್ದಾದ್ರು ಒಂದ್ ಥ್ರೆಡ್ಗೆ ಡ್ರಾವಿಡ್ ಅನ್ನೋ ನೇಮ್ ಸಿಕ್ಬಿಡ್ತು ಅಂದ್ರೆ ರಿಮೈನಿಂಗ್ ಥ್ರೆಡ್ಸ್ ಗಳು ಟರ್ಮಿನೇಟ್ ಆಗ್ಬೇಕು. ಸಿಗ್ನಲ್ ಹ್ಯಾಂಡ್ಲಿಂಗ್ ಹೆಂಗೆ, ಅಸಿಂಕ್ರೋನಸ್ ಸಿಗ್ನಲ್ಸ್ ಅಂದ್ರೆ ಏನು, ಅಸಿಂಕ್ರೋನಸ್ ಏನು, ಅದಕ್ಕೂ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಥ್ರೆಡ್ ಪೂಲ್ಗಳು, ಅಡ್ವಾಂಟೇಜಸ್ ಏನು ಥ್ರೆಡ್ ಪೂಲ್ದು, ಬೆನಿಫಿಟ್ಸ್ ಹೇಳಿದೀನಿ. ಥ್ರೆಡ್ ರಿಲೇಟೆಡ್ ಡೇಟಾ, ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ಆ ಥ್ರೆಡ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಡೇಟಾ ಮಾತ್ರ ಆ ಥ್ರೆಡ್ ಸ್ಟೋರ್ ಮಾಡಬೇಕಾಗಿರುತ್ತೆ, ಅದನ್ನ ಥ್ರೆಡ್ ಸ್ಪೆಸಿಫಿಕ್ ಡೇಟಾ ಅಂತ ಕರೀತಾರೆ. ಲಾಸ್ಟ್ ಥ್ರೆಡಿಂಗ್ ಇಶ್ಯೂ ಶೆಡ್ಯೂಲರ್ ಆಕ್ಟಿವೇಶನ್. ಹೌ ಯು ಕ್ಯಾನ್ ಮ್ಯಾಪ್ ಯೂಸರ್ ಲೆವೆಲ್ ಥ್ರೆಡ್ಸ್ ಟು kernel level threads using a data structure called as lightweight process. So these are the 6 main threading issues you need to remember. Okay na? Thank you.